ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿರುವಂಥ ಚಾಪ್ಟರ್ಸ್. ಪ್ರತಿ ಚಾಪ್ಟರಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮತ್ತು ಯಾವ್ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾಯಿದ್ವಿ. ಅದು ಬೇಸ್ಡ್ ಆನ್ ದಿ 2024-25 ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟು. ಆಲ್ರೆಡಿ 4th ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೋಡಿದ್ದೀವಿ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಕೂಡ ನೋಡಿದ್ದೀವಿ. ಇವಾಗ 5th ಚಾಪ್ಟರ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ. ಇದರಲ್ಲಿ ಕೂಡ 1 ಮಾರ್ಕ್ ಕ್ವಶನ್ ಮತ್ತು 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಕೇಳ್ತೇನೆ ಅಂತ ಡಿಸ್ಕಷನ್ ಮಾಡಿದ್ವಿ. ಇವಾಗ 5 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಕೇಳ್ಬೋದು ಅಂತ ಡಿಸ್ಕಷನ್ ಮಾಡೋಣ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, 2 things define us: our patience when we have nothing and our attitude when we have everything. ನೋಡಿ, 2 ವಿಷಯಗಳನ್ನು ನಮ್ಮನ್ನು ವ್ಯಾಖ್ಯಾನಿಸ್ತದೆ. ಏನು ಅಂತಂದರೆ, ನಮಗೆ ಏನೂ ಇಲ್ಲದಿದ್ದಾಗ ನಮ್ಮಲ್ಲಿರೋ ತಾಳ್ಮೆ ಮತ್ತು ಎಲ್ಲವೂ ಇದ್ದಾಗ ನಮ್ಮ ವರ್ತನೆ. ನೋಡಿ, ಕೆಲವು ಟೈಮು ನಮ್ಗೆ ಕಷ್ಟ ಇರುತ್ತೆ, ನಮ್ಮ ಹತ್ರ ಏನೂ ಇರೋದಿಲ್ಲ. ಆವಾಗ ನಾವು ತಾಳ್ಮೆಯನ್ನು ಕಳ್ಕೊಬಾರ್ದಂತೆ. ಅದೇ ಥರ ಎಲ್ಲ ಥರ ನಮ್ಮ ಹತ್ರ ಇರುತ್ತೆ. ಆವಾಗ ನಾವು ಗರ್ವದಿಂದ ಇರಬಾರ್ದಂತೆ. ಎಲ್ಲರ ಜೊತೆ ಸೌಮ್ಯವಾಗಿ ನಡ್ಕೋಬೇಕು. ಆ ಥರ ನೋಡಿ, ಈ ಎರಡೂ ನಮ್ಮ ವ್ಯಕ್ತಿತ್ವವನ್ನು ತೋರಿಸ್ಕೊಡುತ್ತದೆ ಅಂತ. ಇಲ್ಲಿ ನೋಡಿ, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ. ಇದರಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ? ಟೋಟಲ್ 17 ಮಾರ್ಕ್ಸ್ ಬರುತ್ತೆ ನೋಡಿ. 17 ಮಾರ್ಕ್ಸ್ ಯಾವ್ಯಾವ ಥರ ಇರುತ್ತೆ ಅಂದರೆ, 1 ಮಾರ್ಕ್ ಕ್ವಶನ್ನು 3 ಕ್ವಶನ್ಸ್ ಬರುತ್ತೆ. 2 ಕ್ವಶನ್ಸ್ ಏನಾಗಿರುತ್ತೆ, ಇಲ್ಲಿ MCQ ಇರುತ್ತೆ. 1 ಕ್ವಶನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೋಡಿ ಯಾವ ಥರ ಕೇಳ್ತೇನೆ ಅಂತ ಆಲ್ರೆಡಿ ನಾನು ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಅದೇ ಥರ 2 ಮಾರ್ಕ್ಸ್ ಕ್ವಶನ್ 1 ಕ್ವಶನ್ ಬರುತ್ತೆ. 3 ಮಾರ್ಕ್ಸ್ ಕ್ವಶನ್ 1 ಕ್ವಶನ್ ಬರುತ್ತೆ. ನೋಡಿ, ಇದು 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ಸ್ ಯಾವ ಥರ ಬರುತ್ತೆ ಅಂತ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಇವಾಗ ಪಾರ್ಟ್ ಡಿ ಅಲ್ಲಿ ನೋಡಿ, ಇವಾಗ ಪಾರ್ಟ್ ABC ಆಯಿತು. ಪಾರ್ಟ್ ಡಿ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ 1 ಕ್ವಶನ್ ಬರುತ್ತೆ. ಆಮೇಲೆ ಪಾರ್ಟ್ ಅಲ್ಲಿ 4 ಮಾರ್ಕ್ ಕ್ವಶನ್ 1 ಬರುತ್ತೆ. ಟೋಟಲ್ ಎಷ್ಟಾಗುತ್ತೆ? 17 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಯಾವುದರಿಂದ? ಚಾಪ್ಟರ್ 5 ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಸಿಬಿಲಿಟಿ. ಇವಾಗ 5 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಫಸ್ಟ್ ಕ್ವಶನ್ ನೋಡಿ ಏನಿದೆ ನಮಗೆ. ಇಫ್ ನೋಡಿ, ಫಸ್ಟ್ ಕ್ವಶನ್, ಇಫ್ y ಈಸ್ ಈಕ್ವಲ್ ಟು 3 cos of log x plus 4 into sin of log x, prove that x square into d square y by dx square plus x into dy by dx plus y is equal to 0 ಅಂತ. ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾನೆ? ಇಲ್ಲಿ y ಫಂಕ್ಷನ್ ಕೊಟ್ಟಿದ್ದಾನೆ. ಪ್ರೂವ್ ದ್ಯಾಟ್ ಅಂತ ಕೇಳ್ತಿದ್ದಾನೆ. LHS ಈಕ್ವಲ್ ಟು RHS ಅಂತ. ಫಸ್ಟ್ ಏನು ಮಾಡೋಣ, ನಾವು ಕೊಟ್ಟಿರೋ ಫಂಕ್ಷನನ್ನು ಯೂಸ್ ಮಾಡ್ಕೊಳ್ಳೋಣ. ಲೆಟ್ y ಈಸ್ ಈಕ್ವಲ್ ಟು 3 ಇಂಟು cos ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಇಂಟು ಸೈನ್ ಆಫ್ ಲಾಗ್ ಎಕ್ಸ್. ನೋಡಿ, ಇವಾಗ ಏನು ಮಾಡಬೇಕು? ಫಸ್ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇವಾಗ ಏನು ಬರುತ್ತೆ ನಮಗೆ? dy ಡಿವೈಡೆಡ್ ಬೈ dx ಈಸ್ ಈಕ್ವಲ್ ಟು ನೋಡಿ 3 ಆ್ಯಸ್ ಇಟ್ ಈಸ್. ಇಲ್ಲೇನು ಗೊತ್ತಿರಬೇಕು ನಮಗೆ? ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಮತ್ತು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್. ನೋಡಿ, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನಿದೆ ನಮಗೆ? ಸೈನ್ ಎಕ್ಸ್, ದಟ್ಟು ಮೈನಸ್ ಸೈನ್ ಎಕ್ಸ್ ಇದೆ. ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ತಗೊಂಡಾಗ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ? ಕಾಸ್ ಎಕ್ಸ್. ನೋಡಿ, ಇಲ್ಲೇನು ಬರುತ್ತಂಗಿದ್ರೆ ಡಿಫ್ರೆನ್ಷಿಯೇಷನ್ ಆಫ್ ಇದನ್ನು ಎಕ್ಸ್ ಅಂತ ತಗೋಬೇಕು. ಕಾಸ್ ಎಕ್ಸ್ ಏನಾಗುತ್ತೆ ನಮಗೆ? ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್. ನೋಡಿ, ಇಲ್ಲಿ ಲಾಗ್ ಎಕ್ಸ್ ಇರೋದ್ರಿಂದ ಮತ್ತೆ ಡಿಫ್ರೆನ್ಷಿಯೇಷನ್ ಆಗುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್. ನೋಡಿ, ಬರೀ ಕಾಸ್ ಎಕ್ಸ್ ಇತ್ತಪ್ಪ ಅಂದರೆ ನಮಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಬರ್ತಿತ್ತು. ಎಕ್ಸ್ ಪ್ಲೇಸಲ್ಲಿ ಲಾಗ್ ಎಕ್ಸ್ ಇರೋದ್ರಿಂದ ಮತ್ತೆ ಡಿಫ್ರೆನ್ಷಿಯೇಷನ್ ಪ್ಲಸ್ 4 ಇಂಟು ಇಲ್ಲೇನು ಕೂಡ ನೋಡಿ, ಇದು ಎಕ್ಸ್ ಥರ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನಮಗೆ? ಕಾಸ್ ಎಕ್ಸು. ಬಟ್ ಇಲ್ಲಿ ಲಾಗ್ ಎಕ್ಸ್ ಇರೋದ್ರಿಂದ ಕಾಸ್ ಲಾಗ್ ಎಕ್ಸ್. ಲಾಗ್ ಎಕ್ಸ್ ಏನಾಗುತ್ತೆ? ಮತ್ತೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಿದೆ ಅದು ಗೊತ್ತಿರಬೇಕು ನಮಗೆ. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ 1 ಬೈ ಎಕ್ಸ್. ಈಸ್ ಈಕ್ವಲ್ ಟು ಏನು ಬರುತ್ತೆ ಇವಾಗ? dy ಬೈ dx ಈಸ್ ಈಕ್ವಲ್ ಟು ಮೈನಸ್ 3 ಇಂಟು ನೋಡಿ, ಬ್ರಾಕೆಟ್ ರಿಮೂವ್ ಮಾಡಿದರೆ ಮೈನಸ್ ಮಲ್ಟಿಪ್ಲೈ ಆಗುತ್ತೆ. ಮೈನಸ್ 3 ಇಂಟು ಸೈನ್ ಆಫ್ ಲಾಗ್ ಎಕ್ಸ್. ಡಿಫರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ನೋಡಿ ಏನಿದೆ ನಮಗೆ 1 ಬೈ ಎಕ್ಸ್ ಪ್ಲಸ್
4 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್. ಸೊ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಿದೆ ನಮಗೆ 1/x. ಇವಾಗ 1/x ಅನ್ನು ನಾವು ಕಾಮನ್ ತಗೋಬೋದು. dy by dx ಈಸ್ ಈಕ್ವಲ್ ಟು ನೋಡಿ 1/x ಇಲ್ಲೇನೂ ಇದೆ ಇಲ್ಲೇನೂ ಇದೆ. ಸೊ ಕಾಮನ್ ತಗೊಂಡಾಗ ಏನಾಗುತ್ತೆ ನಮಗೆ ರಿಮೈನಿಂಗ್ -3 ಇಂಟು ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್. ಸೊ 1/x ಇದೆಯಲ್ಲ, ಸೊ ಇಲ್ಲಿ ಡಿವಿಷನ್ ಇರೋದನ್ನು ಈ ಕಡೆ ತಗೊಂಡ್ರೆ ಮಲ್ಟಿಪ್ಲಿಕೇಶನ್ ಎಕ್ಸ್ ಇಂಟು dy by dx is equal to -3 into sin of log x plus 4 into cos of log x. ಇವಾಗ ನೋಡಿ ಮತ್ತೆ ಡಿಫ್ರೆನ್ಷಿಯೇಷನ್, ಬಿಕಾಸ್ ಅಲ್ಲಿ ನೋಡಿ ಕ್ವಶನಲ್ಲಿ ಏನಿತ್ತು, ಪ್ರೂವ್ ದಟ್ d² y by dx² ಇದೆಯಲ್ಲ, ಸೊ ಅದಕ್ಕೆ ಅಗೇನ್ ಡಿಫ್ರೆನ್ಷಿಯೇಷನ್, ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೇಮ್ ನೋಡಿ ಇಲ್ಲಿನೂ ಕೂಡ ವೇರಿಯೇಬಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ನೋಡಿ ಇಲ್ಲೇನಾಗುತ್ತೆ, ಎರಡು ಫಂಕ್ಷನ್ ಇದೆ, ಒಂದು ಎಕ್ಸ್ ಇದೆ, ಇನ್ನೊಂದು dy by dx. ಸೊ ಏನು ಯೂಸ್ ಮಾಡಬೇಕು ನಾವು ಇಲ್ಲಿ, ಪ್ರಾಡಕ್ಟ್ ರೂಲ್ ಅಥವಾ ಯು ವಿ ರೂಲ್ ಅಂತ ಕೂಡ ಹೇಳ್ಬೋದು. ಯು ವಿ ಏನಾಗುತ್ತೆ, ಯು ಆ್ಯಸ್ ಇಟ್ ಈಸ್ ವಿ ಡಿಫ್ರೆನ್ಷಿಯೇಷನ್ ಪ್ಲಸ್ ವಿ ಆ್ಯಸ್ ಇಟ್ ಈಸ್ ಯು ಡಿಫ್ರೆನ್ಷಿಯೇಷನ್. ಸೊ ಇಲ್ಲೇನಾಗುತ್ತೆ, ಫಸ್ಟ್ ಎಕ್ಸ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ dy by dx ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ d² y by dx². ನೋಡಿ ಒನ್ ಟೈಮ್ ಡಿಫ್ರೆನ್ಷಿಯೇಷನ್ ಮಾಡಿದಾಗ dy by dx. ಸೊ ಅದೇ dy by dx ಅನ್ನು ಸೆಕೆಂಡ್ ಟೈಮ್ ಡಿಫ್ರೆನ್ಷಿಯೇಷನ್ ಮಾಡಿದರೆ d² y by dx² ಈಸ್ ಈಕ್ವಲ್ ಟು -3 ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್. ನೋಡಿ ಏನಿದೆ ನಮಗೆ ಕಾಸ್ ಎಕ್ಸ್. ಸೊ ಎಕ್ಸ್ ಪ್ಲೇಸಲ್ಲಿ ಏನಿದೆ ಲಾಗ್ ಎಕ್ಸ್, ಮತ್ತು ಲಾಗ್ ಎಕ್ಸ್ ಅನ್ನು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಆ್ಯಸ್ ಇಟ್ ಈಸ್ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್. ಸೊ ಲಾಗ್ ಎಕ್ಸ್ ಇರೋದ್ರಿಂದ ಮತ್ತೆ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಫ್, ಇಲ್ಲೇ ಕಂಟಿನ್ಯೂ ಬರಿತೀನಿ ರೀ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್. ಇವಾಗ ನೋಡಿ ಏನಾಗುತ್ತೆ, ಸಾರಿ ಇಲ್ಲಿ ಒಂದು ನಿಮಿಷ, ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದ್ವಲ್ಲ, ಸೊ 2 ಟರ್ಮ್ಸ್ ಬರುತ್ತೆ ಇಲ್ಲಿ. ಫಸ್ಟು ಎಕ್ಸ್ ಆ್ಯಸ್ ಇಟ್ ಈಸ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ dy by dx ಅಂದರೆ d² y by dx² ಪ್ಲಸ್ dy by dx ಆ್ಯಸ್ ಇಟ್ ಈಸು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಅಂತಂದರೆ 1 ಬರುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು, ಸಾರಿ ಇಲ್ಲಿ ಮಿಸ್ ಆಗಿತ್ತು ಅದು, ಪ್ರಾಡಕ್ಟ್ ರೂಲ್ ಅಂದರೆ ಎರಡು, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಫಸ್ಟ್ ಫಂಕ್ಷನ್, ಈ ಥರ. ಸೊ ಇವಾಗ ಎಕ್ಸ್ ಇಂಟು d² y by dx² ಪ್ಲಸ್ dy by dx ಇಂಟು 1 ಅಂದರೆ dy by dx ಈಸ್ ಈಕ್ವಲ್ ಟು -3 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್. ನೋಡಿ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ 1/x ಮೈನಸ್, ಇಲ್ಲಿ ನೋಡಿ ಮಲ್ಟಿಪ್ಲೈ ಬ್ರಾಕೆಟ್ ರಿಮೂವ್ ಮಾಡಿದ್ರೆ -4 ಇಂಟು ಸೈನ್ ಆಫ್ ಲಾಗ್ ಎಕ್ಸ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ 1/x. ಮತ್ತೆ ನೋಡಿ 1/x ಮತ್ತು ಮೈನಸ್ ಎರಡನ್ನೂ ಕಾಮನ್ ತಗೊಳ್ಳಿ, ಎಕ್ಸ್ ಇಂಟು d² y by dx² ಪ್ಲಸ್ dy by dx ಈಸ್ ಈಕ್ವಲ್ ಟು -1/x ಕಾಮನ್ ತಗೊಂಡಾಗ ಇಲ್ಲೇನಾಗುತ್ತೆ ರಿಮೈನಿಂಗ್ 3 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ ನೋಡಿ ಮೈನಸ್ ಕಾಮನ್ ತೊಗೊತಿದ್ವಲ್ಲ, ಸೊ ಪ್ಲಸ್ ಆಗುತ್ತೆ, ಪ್ಲಸ್ 4 ಇಂಟು ಸೈನ್ ಆಫ್ ಲಾಗ್ ಎಕ್ಸ್. ಸೊ 1/x ಅನ್ನು ನಾವು ಈ ಕಡೆ ಕಳಿಸ್ಕೊಂಡ್ರೆ
ನೋಡಿ ಏನಾಗುತ್ತೆ ಇಲ್ಲಿ ಡಿವಿಷನ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಆಫ್, ಇಲ್ಲಿ ನೋಡಿ 3 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಇಂಟು ಸೈನ್ ಆಫ್ ಲಾಗ್ ಎಕ್ಸ್. ಇಕ್ವೇಷನ್ 1 ಅಂತಲೂ ಕೂಡ ಹೇಳ್ಬೋದು ಅಥವಾ ಡೈರೆಕ್ಟಾಗೂ ಕೂಡ ತೊಗೋಬೋದು. ನೋಡಿ ದಿಸ್ ಈಸ್ ಈಕ್ವಲ್ ಟು ಏನಿದೆ ನಮಗೆ ವೈ. ಸೊ ದಿಸ್ ಈಸ್ ಈಕ್ವಲ್ ಟು ಮೈನಸ್ ಆ್ಯಸ್ ಇಟ್ ಈಸು, ಸೊ 3 ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್ ಆಫ್ ಲಾಗ್ ಎಕ್ಸ್ ಈಸ್ ಮೈನಸ್ ವೈ ಇದೆ. ಸೊ ಮೈನಸ್ ವೈ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ, ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಮೈನಸ್ ವೈ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ನಮಗೆ ಪ್ಲಸ್ ವೈ ಈಸ್ ಈಕ್ವಲ್ ಟು 0. ಸೊ ನೋಡಿ ಹೆನ್ಸ್ ಪ್ರೂವ್ಡ್. ನೋಡಿ ಏನಿತ್ತು ಪ್ರೂವ್ ಮಾಡೋದು, ಡಿ ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಅಂತ. ಸೊ ನೋಡಿ ನಮ್ಗೆ ಕೂಡ ಆನ್ಸರ್ ಅದೇ ಬಂತು, ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0. ಹೆನ್ಸ್ ಪ್ರೂವ್. ನೋಡಿ ಕ್ವಶನ್ ಏನಿತ್ತು ನೋಡೋಣ ಫಸ್ಟಿಂದ. ವೈ ಈಸ್ ಈಕ್ವಲ್ ಟು 3 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಇಂಟು ಸೈನ್ ಆಫ್ ಲಾಗ್ ಎಕ್ಸ್, ಪ್ರೂವ್ ದ್ಯಾಟ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಅಂತ. ಸೊ ಫಸ್ಟು ಏನು ಮಾಡಬೇಕು, ವೈ ಫಂಕ್ಷನ್ ಕೊಟ್ಟಿದ್ದಾರಲ್ಲ ಆ್ಯಸ್ ಇಟ್ ಈಸ್, ವೈ ಈಸ್ ಈಕ್ವಲ್ ಟು 3 ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಇಂಟು ಸೈನ್ ಆಫ್ ಲಾಗ್ ಎಕ್ಸ್. ಇವಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟು ಮಾಡಬೇಕು. ಏನಕ್ಕಂದರೆ ನಮಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರು ಮತ್ತು ಡಿ ವೈ ಬೈ ಡಿ ಎಕ್ಸ್ ಬೇಕಲ್ಲ. ಸೊ ಡಿಫ್ರೆನ್ಷಿಯೇಷನ್ ಮಾಡಿದಾಗ ವೈ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ 3 ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್, ನೋಡಿ ಕಾಸ್ ಆಫ್ ಲಾಗ್ ಎಕ್ಸ್ ಇದೆಯಲ್ಲ, ಸೊ ನಾವು ಕಾಸ್ ಎಕ್ಸ್ ಅಂತ ತಗೊಂಡ್ಬಿಟ್ರೆ ಅವಾಗ ಸೈನು ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಬರುತ್ತೆ. ಸೊ ಎಕ್ಸ್ ಪ್ಲೇಸ್ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್. ಮತ್ತು ಇಲ್ಲಿ ಲಾಗ್ ಎಕ್ಸ್ ಇರೋದ್ರಿಂದ ಮತ್ತು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಆ್ಯಸ್ ಇಟ್ ಈಸ್ ಸೈನ್ ಆಫ್ ಲಾಗ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಯೂಸ್ ಮಾಡ್ಕೊತೀವಿ. ಸೊ ಕಾಸ್ ಆಫ್ ಲಾಗ್ ಎಕ್ಸ್, ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಇದೆ, ಸೊ ಲಾಗ್ ಎಕ್ಸ್ ಇರೋದ್ರಿಂದ ಮತ್ತೆ ಡಿಫ್ರೆನ್ಷಿಯೇಷನ್. ಸೊ ಇವಾಗ ಮತ್ತೆ ನೋಡಿ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಮಲ್ಟಿಪ್ಲಿಕೇಶನ್ ಮೈನಸ್ ಇಂಟು ಬ್ರಾಕೆಟ್ ರಿಮೂವ್ ಮಾಡಿದರೆ ಮೈನಸ್ ಇಂಟು ಪ್ಲಸ್ ಹೊರಗಡೆ ಪ್ಲಸ್ ಇದೆ. ಸೊ ಮೈನಸ್ 3 ಇಂಟು ಸೈನ್ ಆಫ್ ಲಾಗ್ ಎಕ್ಸ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ 1 ಬೈ ಎಕ್ಸ್ ಪ್ಲಸ್ 4 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು ಡಿಫ್ರೆನ್ಷಿಯೇಷನ್ ಲಾಗ್ ಎಕ್ಸ್ ಈಸ್ 1 ಬೈ ಎಕ್ಸ್. ದೆನ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ 1 ಬೈ ಎಕ್ಸ್ ಕಾಮನ್ ತಗೊಂಡ್ರೆ 1 ಬೈ ಎಕ್ಸ್ ಮೈನಸ್ 3 ಇಂಟು ಲಾಗ್ ಎಕ್ಸ್ ಪ್ಲಸ್ 4 ಇಂಟು ಲಾಗ್ ಎಕ್ಸ್ 1 ಬೈ ಎಕ್ಸ್ ಕಾಮನ್ ಬಂತು. ಸೊ ಈ 1 ಬೈ ಎಕ್ಸನ್ನು ಈ ಕಡೆ ಕಳಿಸ್ಕೊಂಡ್ರೆ ನೋಡಿ ಏನಾಗುತ್ತೆ, ಎಕ್ಸ್ ಬೈ 1 ಆಗುತ್ತೆ, ಅಥವಾ ಈ ಕಡೆ ಡಿವಿಷನ್ ಇರೋದು ಈ ಕಡೆ ಹೋದರೆ ಮಲ್ಟಿಪ್ಲಿಕೇಶನ್. ಸೊ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 3 ಇಂಟು ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟು. ನೋಡಿ ಇದಕ್ಕೆ ಮತ್ತೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಏನಕ್ಕಂದರೆ ನಮಗೆ ಡಿ ಸ್ಕ್ವೇರ್ ಬೇಕಲ್ಲ, ಸೊ 2 ಟೈಮ್ ಡಿಫ್ರೆನ್ಷಿಯೇಷನ್. ಮತ್ತು ನೋಡಿ ಇವಾಗ ಎಕ್ಸ್ ಇಂಟು ಡಿ ವೈ ಇದೆಯಲ್ಲ, ಎರಡು ಫಂಕ್ಷನ್ ಇದೆ, ಸೊ ಅದಕ್ಕೆ ಪ್ರೊಡಕ್ಟ್ ರೂಲ್ ಯು ವಿ. ಸೊ ಯು ಆ್ಯಸ್ ಇಟ್ ಈಸ್ ವಿ ಡ್ಯಾಶ್ ಪ್ಲಸ್ ವಿ ಆ್ಯಸ್ ಇಟ್ ಈಸ್ ಯು ಡ್ಯಾಶ್. ಫಸ್ಟ್ ಫಂಕ್ಷನ್ ಎಕ್ಸ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಅಂದರೆ 1 ಈಸ್ ಈಕ್ವಲ್ ಟು ಮೈನಸ್ 3 ಸೈನ್ ಆಫ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಆಫ್ ಲಾಗ್ ಎಕ್ಸ್, ಸೊ ಲಾಗ್ ಎಕ್ಸ್ ಮತ್ತು ಡಿಫ್ರೆನ್ಷಿಯೇಷನ್ ಪ್ಲಸ್ 4 ಆ್ಯಸ್ ಇಟ್ ಈಸ್ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಅಂದರೆ ಮೈನಸ್ ಸೈನ್, ಸೊ ಎಕ್ಸ್ ಪ್ಲೇಸಲ್ಲಿ ಲಾಗ್ ಎಕ್ಸ್ ಇರೋದ್ರಿಂದ ಮೈನಸ್ ಸೈನ್ ಲಾಗ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್. ಸೊ ಇವಾಗ ಎಕ್ಸ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್, ನೋಡಿ ಡಿ ವೈ ಬೈ ಡಿ ಎಕ್ಸ್ ಇಂಟು 1 ಅಂದರೆ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 3 ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ 1 ಬೈ ಎಕ್ಸ್ ಮೈನಸ್, ನೋಡಿ ಇಲ್ಲಿ ಪ್ಲಸ್ ಇದೆ ಬ್ರಾಕೆಟ್ ಒಳಗಡೆ ಮೈನಸ್, ಸೊ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಮೈನಸ್ 4 ಇಂಟು ಸೈನ್ ಆಫ್ ಲಾಗ್ ಎಕ್ಸ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ 1 ಬೈ ಎಕ್ಸ್. ನೆಕ್ಸ್ಟ್ ಎಕ್ಸ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಮೈನಸ್ 1 ಬೈ ಎಕ್ಸ್ ಕಾಮನ್ ತೊಗೊಂಡ್ರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್, ಸೊ ಮೈನಸ್ ಕಾಮನ್ ತೊಗೋಬೋದು, ಇಲ್ಲಿ 1 ಬೈ ಎಕ್ಸ್ ಇದೆ 1 ಬೈ ಎಕ್ಸ್, ಸೊ ಮೈನಸ್ 1 ಬೈ ಎಕ್ಸ್ ಕಾಮನ್ ತೊಗೊಂಡಾಗ
ಇಲ್ಲಿ ನೋಡಿ ರಿಮೈನಿಂಗ್ 3 ಇಂಟು ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಇಂಟು ಸೈನ್ ಆಫ್ ಲಾಗ್ ಎಕ್ಸ್. ಸೊ 1/x ಈ ಕಡೆ ಕಳಿಸ್ಕೊಂಡ್ರೆ ನೋಡಿ ಮೈನಸ್ ಅಂತಲ್ಲ, ಇದು ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿದೆ, ಕನ್ಫ್ಯೂಷನ್ ಆಗಬಾರ್ದು. ಸೊ ಇದು ಡಿವಿಷನ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದಕ್ಕೆ ಕೂಡ ಎಕ್ಸ್ ಮಲ್ಟಿಪ್ಲೈ ಆದರೆ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ ಈ ಫುಲ್ ಟರ್ಮ್ ಏನಿದೆ ನಮಗೆ ಕೊಟ್ಟಿರೋ ಕ್ವಶನಲ್ಲಿದೆ, ದಿಸ್ ಈಸ್ ಈಕ್ವಲ್ ಟು ವೈ ಅಂತ. ಸೊ ಮೈನಸ್ ವೈ. ಇವಾಗ ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಮೈನಸ್ ವೈಯನ್ನು ಈ ಕಡೆ ಕಳಿಸ್ಕೊಂಡ್ರೆ ಇಟ್ ಬಿಕಮ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0. ಹೆನ್ಸ್ ಪ್ರೂವ್ಡ್. ನೋಡಿ ಇದನ್ನು ಕೂಡ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವಶನ್ ನೋಡಿ ಇದು. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಇದೆ. ಸೊ ಇದನ್ನು 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಈ ಥರ ಏನಿದೆ, ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ ಸಚ್ ದ್ಯಾಟ್ ನೋಡಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5 ಇದ್ದಾಗ ಇಫ್ ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು 2 ನೋಡಿ, ಇಫ್ ಎಕ್ಸ್ ಲೆಸ್ ದನ್ ಈಕ್ವಲ್ ಟು 2 ಇದ್ದಾಗ ಫಂಕ್ಷನ್ 5 ಬರುತ್ತೆ. ಇಫ್ ಎಕ್ಸ್ ಇನ್ ಬಿಟ್ವೀನ್ 2 ಆ್ಯಂಡ್ 10 ಇದ್ದಾಗ ಫಂಕ್ಷನ್ ಎ ಎಕ್ಸ್ ಪ್ಲಸ್ ಬಿ ಬರುತ್ತೆ. ಅದೇ ಥರ ಇಫ್ ಎಕ್ಸ್ ಗ್ರೇಟರ್ ದನ್ ಈಕ್ವಲ್ ಟು 10 ಇದ್ದಾಗ ಫಂಕ್ಷನ್ ಏನು ಬರುತ್ತೆ 21 ಈಸ್ ಕಂಟಿನ್ಯೂಯಸ್ ಫಂಕ್ಷನ್ ಅಂತ. ಸೊ ಅವನು ಹೇಳ್ತಿದ್ದಾನೆ ಇದು ಕಂಟಿನ್ಯೂಯಸ್ ಫಂಕ್ಷನ್ ಅಂತ. ಸಿನ್ಸ್ ಏನು ಬರೀವಿ ಫಸ್ಟ್, ಸಿನ್ಸ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಫಂಕ್ಷನ್. ಎಫ್ ಆಫ್ ಎಕ್ಸ್ ಏನಾಯಿತು ಕಂಟಿನ್ಯೂಯಸ್ ಫಂಕ್ಷನ್. ಸೊ ಇವಾಗ ಫಸ್ಟ್ ಏನಿದೆ ನಮಗೆ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ನೋಡಿ ಇಲ್ಲಿದೆ. ಫಸ್ಟ್ ಎಕ್ಸ್ ಲೆಸ್ ದನ್ ಈಕ್ವಲ್ ಟು 2 ಇದೆಯಲ್ಲ. ಸೊ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ತಗೊಂಡಾಗ ಫಂಕ್ಷನ್ ಏನಾಗಿರುತ್ತೆ, ಇಫ್ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಈಕ್ವಲ್ ಟು ಎಫ್ ಆಫ್ 2 ಆಗಿರುತ್ತೆ. ಸೊ ಇವಾಗ ಎಲ್ ಎಚ್ ಎಲ್ ಅಂತಂದರೆ ಏನಿದೆ ನಮಗೆ ಲಿಮಿಟ್ x tends to 2 minus left hand limit f of x is equal to RHL ಅಂತಂದರೆ ಲಿಮಿಟ್ x tends to 2 plus f of x ಆಗಿರುತ್ತೆ. ದಿಸ್ ಈಸ್ ಈಕ್ವಲ್ ಟು ಏನಿದೆ ನಮಗೆ ಎಫ್ ಆಫ್ 2 ಬಂದರೆ ಏನಾಗಿರುತ್ತೆ ಇದು ಕಂಟಿನ್ಯೂಸ್, ಬಿಕಾಸ್ ಅವನಿಗೆ ಹೇಳ್ತಿದ್ದಾನೆ ಕಂಟಿನ್ಯೂಸ್ ಅಂತ. ಸೊ ಅಫ್ಕೋರ್ಸ್ ದೀಸ್ ಆರ್ ಈಕ್ವಲ್, ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಈಕ್ವಲ್ ಟು ಎಫ್ ಆಫ್ 2 ಅಂತ. ಸೊ ಇವಾಗ ಎಲ್ ಎಚ್ ಎಲ್ ಲೆಟ್ ಎಲ್ ಎಚ್ ಎಲ್ ಏನಿದೆ ನಮಗೆ ಫಂಕ್ಷನ್ ಯೂಸ್ ಮಾಡ್ಕೊಳ್ಳೋಣ. ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ನೋಡಿ ಫಂಕ್ಷನ್ ಏನಿದೆ ಇಲ್ಲಿ ಎಕ್ಸ್ ಲೆಸ್ ದನ್ ಈಕ್ವಲ್ ಟು 2 ಇದ್ದಾಗ 5. ಸೊ ಆನ್ಸರ್ ಏನು ಬರುತ್ತೆ ಇಲ್ಲಿ ನಮಗೆ 5. ಅದೇ ಥರ ಇದಕ್ಕೆ ಆರ್ ಎಚ್ ಎಲ್ ತಗೊಂಡಾಗ ಆರ್ ಎಚ್ ಎಲ್ ಸೊ ಏನಾಗುತ್ತೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ನೋಡಿ ಎಕ್ಸ್ 2 ಈಸ್ ಲೆಸ್ ದೆನ್ ಎಕ್ಸ್ ಅಂದರೆ ಏನಿದೆ ಎಕ್ಸ್ ಈಸ್ ಗ್ರೇಟರ್ ದೆನ್ 2 ಇದ್ದಾಗ. ಸೊ ಏನಾಗುತ್ತೆ ನಮಗೆ ಫಂಕ್ಷನ್ 2a ಪ್ಲಸ್ ಬಿ 2a ಪ್ಲಸ್ ಬಿ. ಸೊ ರೈಟ್ ಹ್ಯಾಂಡ್ ಲಿಮಿಟ್ ನೋಡಿ ಏನಾಗುತ್ತೆ ಇವಾಗ ಈಸ್ ಈಕ್ವಲ್ ಟು ಲಿಮಿಟ್ ನೋಡಿ ಎಚ್ ಟೆನ್ಸ್ ಟು 0 ಅಂತ ತಗೊಂಡೆ ಎಫ್ ಆಫ್ 2 ಪ್ಲಸ್ ಹೆಚ್ ಸಾರಿ ಎಫ್ ಆಫ್ ಟೆನ್ಸ್ ಎಫ್ ಎಚ್ ಲಿಮಿಟ್ ಎಚ್ ಟೆನ್ಸ್ ಟು 0 ಮಾತ್ರ, ನಾಟ್ 0 ಮೈನಸ್ 0 ಮಾತ್ರ ಬರುತ್ತೆ. ಸೊ ಇವಾಗ ಏನಾಗುತ್ತೆ ನೋಡಿ ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ 2 ಪ್ಲಸ್ ಹೆಚ್ ಫಂಕ್ಷನ್ ಏನಾಗುತ್ತೆ ಇವಾಗ ಈಸ್ ಈಕ್ವಲ್ ಟು ಎಚ್ ಟೆನ್ಸ್ ಟು 0 a ಇಂಟು 2 ಪ್ಲಸ್ ಹೆಚ್ ಪ್ಲಸ್ ಬಿ. ನೋಡಿ ಎಚ್ ಟೆನ್ಸ್ ಟು 0 ಅಂತಂದರೆ ಎಚ್ ಪ್ಲೇಸಲ್ಲಿ 0 ಹಾಕಿದಾಗ a ಇಂಟು 2 ಪ್ಲಸ್ 0 ಪ್ಲಸ್ ಬಿ.
ಈಸ್ ಈಕ್ವಲ್ 2 + 0 = 2. ಸೊ 2a + b ಅಂತ. ಸೊ ಇವಾಗ ನಮ್ಗೆ ಏನು ಬಂತು, LHL ಮತ್ತು RHL. ದೇರ್ಫೋರ್ ಏನಾಗಿರುತ್ತೆ, LHL ನಾಟ್ LHS, LHL is equal to RHL. ಸೊ LHL ಏನಿದೆ 5, RHL ಏನಿದೆ 2a + b. ಸೊ ಇದನ್ನು ಇಕ್ವೇಷನ್ 1 ಅಂತ ತಗೊಂಡು. ಇವಾಗ ನೋಡಿ ನೆಕ್ಸ್ಟ್ ಅಟ್ x ಈಸ್ ಈಕ್ವಲ್ ಟು 10 ಇದ್ದಾಗ ನೋಡಿ ಈ ಫಂಕ್ಷನ್ ಒಂದು x ಲೆಸ್ ದೆನ್ ಈಕ್ವಲ್ ಟು 2 ಮತ್ತು 2 ಲೆಸ್ ದೆನ್ x. ಅದೇ ಥರ x ಲೆಸ್ ದೆನ್ 10 ಮತ್ತು x ಗ್ರೇಟರ್ ದೆನ್ ಈಕ್ವಲ್ ಟು 10 ಅಂತ. ಸೊ ಇನ್ನೊಂದು ಫಂಕ್ಷನ್ ಏನಿದೆ ನಮಗೆ ಅಟ್ x ಈಸ್ ಈಕ್ವಲ್ ಟು 10 ಅಂತ. ಇವಾಗ ಇಲ್ಲಿನೂ ಕೂಡ ಫಂಕ್ಷನ್ f ಈಸ್ ಕಂಟಿನ್ಯೂವಸ್ at x is equal to 10 ಇರುತ್ತೆ. ಇಫ್ ಏನಾಗಿರುತ್ತೆ ಇಲ್ಲಿ LHL equal to RHL equal to f of 10 ಅಂತ. ನೋಡಿ ಅಲ್ಲಿ LHL equal to RHL equal to f of 2 ಅಂತ ತಗೊಂಡಿದ್ವಿ. ಇಲ್ಲಿ ಅಲ್ಲಿ ಏನಕ್ಕಂದರೆ x is equal to 2 ಇತ್ತು. ಇಲ್ಲಿ ಏನಾಗಿದೆ x is equal to 10 ಇರೋದ್ರಿಂದ LHL equal to RHL equal to f of 10 ಅಂತ. ಇವಾಗ ನೋಡಿ ಇಲ್ಲಿ LHL ಫಂಕ್ಷನ್ ತಗೊಂಡಾಗ LHL ಲಿಮಿಟ್ x tends to 10 ಮೈನಸ್, ಇಲ್ಲಿ ನೋಡಿ ಅದೇ ಇರುತ್ತೆ ಲಿಮಿಟ್ ಏನಿದೆ x tends to 10 minus f of x is equal to limit x tends to 10 plus f of x is equal to ಏನಾಗಿರುತ್ತೆ f of 10 ಇರುತ್ತೆ. ಸೊ ನಾವು ಇವಾಗ LHL ಫೈಂಡ್ ಮಾಡಬೇಕು. ಲಿಮಿಟ್ x tends to 10 minus f of x is equal to limit h tends to 0. ನೋಡಿ ಇಲ್ಲೇನು ಬರುತ್ತೆ f of 10 minus h is equal to limit h tends to 0. ನೋಡಿ f of 10 minus h ಇದೆಲ್ಲ ಫಂಕ್ಷನ್ ಏನಾಗುತ್ತೆ ನಮಗೆ ಏನಿದೆ ನೋಡಿ ಇಲ್ಲಿ ಫಂಕ್ಷನ್ ax ಪ್ಲಸ್ ಬಿ ಅಂತ ಇದೆ. ಸೊ ಎಕ್ಸ್ ಪ್ಲೇಸಲ್ಲಿ ಏನು ಬರುತ್ತೆ 10 ಮೈನಸ್ ಹೆಚ್, ಎ ಇಂಟು 10 ಮೈನಸ್ ಹೆಚ್ ಪ್ಲಸ್ ಬಿ ಅಂತ ಸಿಂಪ್ಲಿಫಿಕೇಷನ್. ಹೆಚ್ ವ್ಯಾಲ್ಯೂ 0 ತಗೊಂಡಾಗ ಎ ಇಂಟು 10 ಮೈನಸ್ 0 ಪ್ಲಸ್ ಬಿ, ಎ ಇಂಟು 10 ಅಂತಂದರೆ 10a ಅಂತ ಬರಿಬೋದು ಡೈರೆಕ್ಟಾಗಿ. ನೋಡಿ ಲೆಫ್ಟ್ ಹ್ಯಾಂಡ್ ಇದ್ದಾಗ ಏನು ತಗೊಂಡ್ವಿ 10 ಮೈನಸ್, ಬಿಕಾಸ್ ಎಕ್ಸ್ ವ್ಯಾಲ್ಯೂ 10 ಇದೆ, 10 ಮೈನಸ್ ಹೆಚ್ ಆಯಿತು. ಅದೇ RHL ಇದ್ದಾಗ ಪ್ಲಸ್ ಬರುತ್ತೆ 10a ಪ್ಲಸ್ ಬಿ LHL. ಅದೇ ಥರ ಇವಾಗ RHL x ಈಸ್ ಈಕ್ವಲ್ ಟು 10 ಇದ್ದಾಗ RHL ನೋಡಿ ಲಿಮಿಟ್ x ಟೆನ್ಸ್ ಟು 0 ಪ್ಲಸ್ f ಆಫ್ x. ನೋಡಿ ಇವಾಗ ಫಂಕ್ಷನ್ ಏನಿದೆ ನಮಗೆ ಇಲ್ಲಿನೂ ಕೂಡ ಎಚ್ ಕನ್ವರ್ಟ್ ಮಾಡಿದಾಗ ಲಿಮಿಟ್ ಏನಾಗುತ್ತೆ ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ 10 ಪ್ಲಸ್ ಹೆಚ್ ರೈಟ್ ಹ್ಯಾಂಡ್ ಲಿಮಿಟ್ ಇರೋದ್ರಿಂದ. ಸೊ ಇವಾಗ ಲಿಮಿಟ್ ಎಚ್ ಟೆನ್ಸ್ ಟು 0 ನೋಡಿ ಇಲ್ಲೇನಿದೆ ನಮಗೆ 21 ಫಂಕ್ಷನ್ನಲ್ಲಿದೆ, ಇದು ಹೆಚ್ಚು ನೋಡಿ ಫಂಕ್ಷನ್ನು ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 10 ಇದ್ದಾಗ ಏನಿದೆ 21. ಸೊ ಇವಾಗ LHL ಈಕ್ವಲ್ ಟು RHL ತಗೊಂಡ್ರೆ ದೇರ್ಫೋರ್ LHL ಈಕ್ವಲ್ ಟು RHL. ಸೊ LHL ಏನಿದೆ ನಮಗೆ ಏನು ಬಂತು 10a ಪ್ಲಸ್ ಬಿ, RHL ಏನಿದೆ 21. ಸೊ ಇಕ್ವೇಷನ್ 2. ಇವಾಗ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಎರಡನ್ನೂ ತೊಗೊಂಡ್ಬಿಟ್ಟು
ಸಿಂಪ್ಲಿಫೈ ಮಾಡಿದಾಗ ಎ ಮತ್ತು ಬಿ ವ್ಯಾಲ್ಯೂ ಬರುತ್ತೆ. ಬೈ ಇಕ್ವೇಷನ್ 1 ಆ್ಯಂಡ್ 2. ಇಕ್ವೇಷನ್ 1 ಏನಿದೆ ನೋಡಿ, 5u is equal to 2a plus b. ಸೊ LHS equal to RHS ಇರುತ್ತಲ್ಲ, ಸೊ 2a plus b is equal to 5u. ಮತ್ತು ಇಕ್ವೇಷನ್ 2 ಏನಿದೆ, 10a plus b is equal to 20. ನೋಡಿ ಇವಾಗ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು, ಸೈನ್ ಚೇಂಜ್ ಮಾಡಿಬಿಟ್ಟು ಇಲ್ಲಿ ಅಪೋಸಿಟ್ ಸೈನ್ ಮೈನಸ್ ಮೈನಸ್ ಮೈನಸ್, ಸೊ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಯಿತು. ಇವಾಗ ಮೈನಸ್ 10ಎಯಲ್ಲಿ ಪ್ಲಸ್ 2a ಹೋದರೆ ಮೈನಸ್ 8a ಈಸ್ ಈಕ್ವಲ್ ಟು ಮೈನಸ್ 21ನಲ್ಲಿ 5 ಸಬ್ಸ್ಟ್ರಾಕ್ಟ್ ಮಾಡಿದರೆ ನೋಡಿ ಪ್ಲಸ್ 5 ಇದೆ, ಮೈನಸ್ 21 ಅಂದರೆ ಮೈನಸ್ 16. ಸೊ ಇವಾಗ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡ್ಬೋದು ರೈಟ್ ಸೈಡ್ ಲೆಫ್ಟ್ ಸೈಡು. ಸೊ ಎ ಈಸ್ ಈಕ್ವಲ್ ಟು 16 ಡಿವೈಡೆಡ್ ಬೈ 8. ನೋಡಿ 8 ಈ ಕಡೆ ತೊಗೊಂಡ್ರೆ ಡಿವಿಷನ್, 8 1s 8 2s. ಸೊ ಎ ವ್ಯಾಲ್ಯೂ ಏನು ಬಂತು ನಮಗೆ 2. ಇವಾಗ ಬಿ ವ್ಯಾಲ್ಯೂ ನೋಡಿ, ಬಿ ವ್ಯಾಲ್ಯೂ ಅಂದರೆ ಇಕ್ವೇಷನ್ 1 ಯೂಸ್ ಮಾಡ್ಬೋದು. ಬೈ ಇಕ್ವೇಷನ್ 1, ಸೊ ಎ ವ್ಯಾಲ್ಯೂ ಪುಟ್ ಮಾಡಿದ್ರೆ 2 ಇಂಟು 2 ಪ್ಲಸ್ ಬಿ ಈಸ್ ಈಕ್ವಲ್ ಟು 5u. ಸೊ 2 2s 4, 4 ಪ್ಲಸ್ ಬಿ ಈಸ್ ಈಕ್ವಲ್ ಟು 5u. ಸೊ ಬಿಯನ್ನು ಎಲ್ಲ ಇಟ್ಬಿಟ್ಟು 4 ಈ ಕಡೆ ತೊಗೊಂಡ್ರೆ 5u ಮೈನಸ್ 4. ಸೊ ಬಿ ಈಸ್ ಈಕ್ವಲ್ ಟು ಏನು ಬರುತ್ತೆ, ವ್ಯಾಲ್ಯೂ 1. ಸೊ ಇವಾಗ ಏನು ಬಂತು ವ್ಯಾಲ್ಯೂಸು, ದೇರ್ ಫೋರ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ ಅಂತ ಕೇಳಿದ್ನಲ್ಲ. ಎ ವ್ಯಾಲ್ಯೂ ಏನಿದೆ 2, ಬಿ ವ್ಯಾಲ್ಯೂ ಏನಿದೆ 1. ಸೊ ದಿಸ್ ಈಸ್ ದ ಆನ್ಸರ್. ಕ್ವಶನ್ ಏನಿದೆ ನೋಡೋಣ. ಫಂಕ್ಷನ್ ಕೊಟ್ಟಿದ್ದ, ಏನಿದೆ ಫಂಕ್ಷನ್ನು, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5u. ನೋಡಿ 1x ಲೆಸ್ ದೆನ್ ಈಕ್ವಲ್ ಟು 2 ಇದ್ದಾಗ ಫಂಕ್ಷನ್ 5 ಇದೆ. ಎಕ್ಸ್ ಇನ್ ಬಿಟ್ವೀನ್ 2 ಆ್ಯಂಡ್ 10 ಇದ್ದಾಗ ಫಂಕ್ಷನ್ ಎ ಎಕ್ಸ್ ಪ್ಲಸ್ ಬಿ ಇದೆ. ಸೊ ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 10 ಇದ್ದಾಗ 21. ಸೊ ಎಫ್ ಆಫ್ ಎಕ್ಸ್ ಈಸ್ ಅ ಕಂಟಿನ್ಯೂಯಸ್, ಅವನು ಹೇಳ್ತಿದ್ದಾನೆ ಕ್ವಶನಲ್ಲಿ. ಸೊ ಕಂಟಿನ್ಯೂಯಸ್ ಅಂತಂದರೆ ಫಸ್ಟ್ ಏನಿದೆ ಎಕ್ಸ್ ಈಸ್ ಈಕ್ವಲ್ ಟು 2 ತೊಗೊಂಡಾಗ. ಸೊ ಎಲ್ ಎಚ್ ಎಲ್ ಕಂಟಿನ್ಯೂಯಸ್ ಅಂದರೆ ಏನಿರುತ್ತೆ ನಮಗೆ, ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಈಕ್ವಲ್ ಟು ಫಂಕ್ಷನ್ ಎಫ್ ಆಫ್ ಎ ಇದೆ ಜನರಲಿ, ಬಟ್ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ನಮಗೆ ಎಕ್ಸ್ ಈಸ್ ಈಕ್ವಲ್ ಟು 2 ತೊಗೊಂಡಿರೋದ್ರಿಂದ ಎಫ್ ಆಫ್ 2. ಸೊ ಎಲ್ ಎಚ್ ಎಲ್ ಅಂದರೆ ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಬರುತ್ತೆ. ಆರ್ ಎಚ್ ಎಲ್ ಅಂದಾಗ ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ 2. ಸೊ ಎಲ್ ಎಚ್ ಎಲ್ ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ ನೋಡಿ, ಇಲ್ಲಿ ಎಕ್ಸ್ ಲೆಸ್ ದೆನ್ ಈಕ್ವಲ್ ಟು 2 ಇದ್ದಾಗ 5u ಇದೆ. ಸೊ ಎಲ್ ಎಚ್ ಎಲ್ 5u ಬರುತ್ತೆ. ಅದೇ ಥರ ಆರ್ ಎಚ್ ಎಲ್ ತೊಗೊಂಡಾಗ ನೋಡಿ, ಆರ್ ಎಚ್ ಎಲ್ ಏನಿದೆ ನಮಗೆ, ಇಫ್ 2 ಲೆಸ್ ದೆನ್ ಎಕ್ಸ್ ಇದ್ದಾಗ ಎ ಎಕ್ಸ್ ಪ್ಲಸ್ ಬಿ. ನೋಡಿ ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ 2 ಪ್ಲಸ್ 2a ಪ್ಲಸ್ ಬಿ ಬರುತ್ತೆ. ಸೊ ಇಲ್ಲಿ ಅದನ್ನೇ ನಾವು ಹೆಚ್ಚಿಗೆ ಕನ್ವರ್ಟ್ ಮಾಡಬೇಕು. ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ 2 ಪ್ಲಸ್ ಎಚ್. ಸೊ ಲಿಮಿಟ್ ಎಚ್ ಟೆನ್ಸ್ ಟು 0 ಎ ಇಂಟು ನೋಡಿ ಫಂಕ್ಷನ್ ಏನಿತ್ತು ನಮಗೆ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ, ಎಕ್ಸ್ ಪ್ಲೇಸಲ್ಲಿ ಏನಿದೆ 2 ಪ್ಲಸ್ ಎಚ್. ಸೊ ಎ ಇಂಟು 2 ಪ್ಲಸ್ ಎಚ್ ಪ್ಲಸ್ ಬಿ. ಸೊ ಎಚ್ ವ್ಯಾಲ್ಯೂ 0 ಆಗಿದಾಗ ನೋಡಿ ಎ ಇಂಟು 2 ಪ್ಲಸ್ 0 ಪ್ಲಸ್ ಬಿ. ಸೊ 2 ಪ್ಲಸ್ 0 ಇಸ್ 2, 2a ಪ್ಲಸ್ ಬಿ. ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್. ಸೊ ಎಲ್ ಎಚ್ ಎಲ್ ಏನಿದೆ 5u, ಆರ್ ಎಚ್ ಎಲ್ 2a ಪ್ಲಸ್ ಬಿ. ಸೊ ಇಕ್ವೇಷನ್ 1. ಅದೇ ಥರ ಎಕ್ಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 10 ಆವಾಗೂ ಕೂಡ ಫಂಕ್ಷನ್ ಏನಿದೆ ಕಂಟಿನ್ಯೂಸ್. ಸೊ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಈಕ್ವಲ್ ಟು ಎಫ್ ಆಫ್ 10. ಎಲ್ ಎಚ್ ಎಲ್ ಅಂದರೆ ಲಿಮಿಟ್ ಎಕ್ಸ್ಟೆನ್ಸ್ ಟು 10 ಮೈನಸ್ ಎಫ್ ಆಫ್ ಎಕ್ಸ್. ಆರ್ ಎಚ್ ಎಲ್ ಲಿಮಿಟ್ ಎಕ್ಸ್ಟೆನ್ಸ್ ಟು 10 ಪ್ಲಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ 10. ಎಲ್ ಎಚ್ ಎಲ್ ನೋಡಿ, ಎಲ್ ಎಚ್ ಎಲ್ ಏನಿದೆ ಫಂಕ್ಷನ್ನು, ಲಿಮಿಟ್ ಎಕ್ಸ್ಟೆನ್ಸ್ ಟು 10 ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ 10 ಮೈನಸ್ ಎಚ್. ಎಲ್ ಎಚ್ ಎಲ್ ಇರೋದ್ರಿಂದ ಸೊ ಲಿಮಿಟ್ ಏನಿತ್ತು ಫಂಕ್ಷನ್ನು ನಮಗೆ, ಎಕ್ಸ್ ಲೆಸ್ ದೆನ್ 10 ಇದ್ದಾಗ ಎ ಎಕ್ಸ್ ಪ್ಲಸ್ ಬಿ. ಸೊ ಎಕ್ಸ್ ಪ್ಲೇಸಲ್ಲಿ 10 ಮೈನಸ್ ಎಚ್ ಇರೋದ್ರಿಂದ ಸೊ ಎ ಇಂಟು 10 ಮೈನಸ್ ಎಚ್ ಪ್ಲಸ್ ಬಿ. ಸೊ ಎಚ್ ವ್ಯಾಲ್ಯೂ 0 ಆಗ್ತಾಗ ಎ ಇಂಟು 10 ಮೈನಸ್ 0 ಪ್ಲಸ್ ಬಿ. ಸೊ 10a ಪ್ಲಸ್ ಬಿ. ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಇಲ್ಲಿ 10 ಪ್ಲಸ್ ಎಫ್ ಆಫ್ ಎಕ್ಸ್ ಏನಾಗಿರುತ್ತೆ, ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ 10 ಪ್ಲಸ್ ಎಚ್. ಬಟ್ ಇಲ್ಲಿ ಫಂಕ್ಷನ್ ಏನಿತ್ತು ನಮಗೆ ಎಕ್ಸ್ ನೋಡಿ, ಇಲ್ಲಿ
ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 10 ಇದ್ದಾಗ ಫಂಕ್ಷನ್ 21. ಸೊ ಇಲ್ಲಿ ಆರ್ ಎಚ್ ಎಲ್ 21. ಇವಾಗ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ಎಲ್ ಎಚ್ ಎಲ್ ಏನಿದೆ ನಮಗೆ 10A ಪ್ಲಸ್ ಬಿ ಈಸ್ ಈಕ್ವಲ್ ಟು 21. ಸೊ ಇಕ್ವೇಷನ್ 190 ಎರಡನ್ನೂ ಯೂಸ್ ಮಾಡಿಕೊಂಡಾಗ ನೋಡಿ ಸಬ್ಸ್ಟ್ರಾಕ್ಷನ್ ಸೈನ್ ಚೇಂಜ್ ಮಾಡಬೇಕಂದ್ರೆ ಸಬ್ಸ್ಟ್ರಾಕ್ಷನ್ ಇಕ್ವೇಷನ್ 1ಅಲ್ಲಿ ಇಕ್ವೇಷನ್ 2 ಸಬ್ಸ್ಟ್ರಾಕ್ಟ್ ಅಂದರೆ ಸೈನ್ ಚೇಂಜ್ ಆಗುತ್ತೆ ಇಲ್ಲಿ. ಸೊ ಎ ವ್ಯಾಲ್ಯೂ ಏನು ಬಂತು ನಮಗೆ 2. ಸೊ ಯೂಸಿಂಗ್ ಎ ವ್ಯಾಲ್ಯೂ ಇಕ್ವೇಷನ್ 1ಅಲ್ಲಿ ಪುಟ್ ಮಾಡಿದಾಗ ಬಿ ವ್ಯಾಲ್ಯೂ ಬಿ ಈಸ್ ಅ 1. ಸೊ ಎ ವ್ಯಾಲ್ಯೂ ಈಸ್ ಅ 2, ಬಿ ಈಸ್ ಅ 1. ಈ ಥರ ಇದನ್ನು ಕೂಡ 5 ಮಾರ್ಕ್ಸಿಗೆ ಕೇಳ್ಬೋದು ನೋಡಿ ಕ್ವಶನ್. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ, ಇದು ಕೂಡ 5 ಮಾರ್ಕ್ಸ್ಗೆ ಕೇಳ್ಬೋದು ಈ ಥರ ಕ್ವಶನ್. ಏನಿದೆ ಕ್ವಶನ್, ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ಕಾಸ್ ಟಿ ಪ್ಲಸ್ ಟಿ ಇಂಟು ಕಾಸ್ ಸೈನ್ ಟಿ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಎ ಇಂಟು ಸೈನ್ ಟಿ ಮೈನಸ್ ಟಿ ಇಂಟು ಕಾಸ್ ಟಿ ಫೈನ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ ಫಸ್ಟು ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ಕಾಸ್ ಟಿ ಪ್ಲಸ್ ಟಿ ಇಂಟು ಸೈನ್ ಟಿ. ಅದೇ ಥರ ನೋಡಿ ವೈ ತಗೊಂಡಾಗ ವೈ ಈಸ್ ಈಕ್ವಲ್ ಟು ಏನಿದೆ ಎ ಇಂಟು ಸೈನ್ ಟಿ ಮೈನಸ್ ಟಿ ಇಂಟು ಕಾಸ್ ಟಿ. ಇವಾಗ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕು ನೋಡಿ ಡಿಫ್ರೆನ್ಷಿಯೇಷನ್. ಏನಕ್ಕಂದರೆ ಇಲ್ಲೇನು ಟಿ ವೇರಿಯಬಲ್ ಇದೆ, ಇಲ್ಲೂ ಟಿ ವೇರಿಯಬಲ್. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಏನಾಗುತ್ತೆ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ. ಬಿಕಾಸ್ ಇಲ್ಲಿ ಎಕ್ಸ್ ವೇರಿಯಬಲ್ ಇದೆ, ವಿತ್ ರೆಸ್ಪೆಕ್ಟ್ ಟು ಟಿ ಇದೆ. ಎ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಟಿ ಏನು ಬರುತ್ತೆ ಮೈನಸ್ ಸೈನ್ ಟಿ. ಏನಕ್ಕಂದರೆ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಸೈನ್ ಎಕ್ಸ್ ಇದೆ. ಸೊ ಸೈನ್ ಟಿ ಪ್ಲಸ್ ಇಲ್ಲಿ ನೋಡಿ ಎರಡು ಫಂಕ್ಷನ್ ಇರೋದ್ರಿಂದ ಪ್ರಾಡಕ್ಟ್ ರೂಲ್ ಯೂಸ್ ಆಗುತ್ತೆ. ಇಲ್ಲಿ ನೋಡಿ ಸೈಡ್ ಬರ್ತಿರ್ತೀನಿ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಎ ಕಾಸ್ ಎಕ್ಸು. ಅದೇ ಥರ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್. ಸೊ ಪ್ರಾಡಕ್ಟ್ ರೂಲ್ ತಗೊಂಡಾಗ ಡಿಫ್ರೆನ್ಷಿಯೇಷನ್ ಆಫ್ ಯು ಏನಾಗುತ್ತೆ ಯು ಆ್ಯಸ್ ಇಟ್ ಈಸ್ ವಿ ಡ್ಯಾಶ್ ಪ್ಲಸ್ ವಿ ಆ್ಯಸ್ ಇಟ್ ಈಸ್ ಯು ಡ್ಯಾಶ್. ಸೊ ಇಲ್ಲಿ ನೋಡಿ ಏನಾಗುತ್ತೆ ಟಿ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಟಿ ಈಸ್ ಅ ಕಾಸ್ ಟಿ ಪ್ಲಸ್ ಕಾಸ್ ಟಿ ಸೈನ್ ಟಿ ಆ್ಯಸ್ ಇಟ್ ಈಸ್ ಸೆಕೆಂಡ್ ಫಂಕ್ಷನ್, ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯೇಷನ್ ಆಫ್ ಟಿ ಈಸ್ ಅ 1. ಸೊ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಎ ಇಂಟು ಮೈನಸ್ ಸೈನ್ ಟಿ ಪ್ಲಸ್ ಟಿ ಇಂಟು ಕಾಸ್ ಟಿ ಪ್ಲಸ್ ಸೈನ್ ಟಿ. ನೋಡಿ ಇವಾಗ ಸೈನ್ ಟಿ ಪ್ಲಸ್ಸು ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಡಿ ಎಕ್ಸ್ ಬೈ ಡಿ ಟಿ ಏನು ಬರುತ್ತೆ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಎ ಇಂಟು ಟಿ ಇಂಟು ಕಾಸ್ ಟಿ. ಅದೇ ಥರ ಈ ಕಡೆ ವೈ ವೇರಿಯಬಲ್ ಇದೆಯಲ್ಲ ಇಲ್ಲೇನೂ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ, ಇಲ್ಲೇನೂ ಕೂಡ ಟಿ. ಸೊ ಡಿ ವೈ ಬೈ ಡಿ ಟಿ ಈಸ್ ಈಕ್ವಲ್ ಟು ಎ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ನೋಡಿ ಏನಿದೆ ಕಾಸ್ ಎಕ್ಸ್. ಸೊ ಇಲ್ಲಿ ಏನಾಗುತ್ತೆ ಕಾಸ್ ಟಿ ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಟಿ ಆ್ಯಂಡ್ ಕಾಸ್ ಟಿ. ಟು ಫಂಕ್ಷನ್ ಇದ್ದರೆ ಪ್ರಾಡಕ್ಟ್ ರೂಲ್ ಟಿ ಆ್ಯಸ್ ಇಟ್ ಈಸ್ ಕಾಸ್ ಟಿ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಟಿ ಪ್ಲಸ್ cos t as it is differentiation of t is 1 dy by dt is equal to a into ನೋಡಿ cos t as it is ಇಲ್ಲಿ ನೋಡಿ ಮೈನಸ್ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಸೊ ಪ್ಲಸ್ ಟಿ ಇಂಟು ಸೈನ್ ಟಿ. ಸೊ ಇಲ್ಲಿ ಮೈನಸ್ಸು ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಕಾಸ್ ಟಿ ಇಂಟು 1 ಈಸ್ ಅ ಕಾಸ್ ಟಿ. ಸೊ ಇವಾಗ ಪ್ಲಸ್ ಕಾಸ್ ಟಿ ಮೈನಸ್ ಕಾಸ್ ಟಿ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ಡಿ ವೈ ಬೈ ಡಿ ಟಿ ಈಸ್ ಈಕ್ವಲ್ ಟು ಎ ಇಂಟು ಇ
ಟಿ ಇಂಟು ಸೈನ್ ಟಿ. ಸೊ ಇದನ್ನು ಇಕ್ವೇಷನ್ 1 ಅಂತ, ಮತ್ತು ಇದನ್ನು ಇಕ್ವೇಷನ್ 2 ಅಂತ. ನೋಡಿ ಇಲ್ಲಿ ಪ್ರಾಡಕ್ಟ್ ರೂಲ್ ಪಕ್ಕದಲ್ಲಿ ಬರ್ತಿದ್ದೀನಿ. ಯು ವಿ ಪ್ರಾಡಕ್ಟ್ ರೂಲ್ ಅಥವಾ ಯು ವಿ ರೂಲ್ ಅಂದರೆ ಯು ಆ್ಯಸ್ ಇಟ್ ಈಸ್ ವಿ ಡ್ಯಾಶ್ ಪ್ಲಸ್ ವಿ ಆ್ಯಸ್ ಇಟ್ ಈಸ್ ಯು ಡ್ಯಾಶ್. ಸೊ ಇವಾಗ ಇಕ್ವೇಷನ್ 2 ಡಿವೈಡ್ಸ್ ಇಕ್ವೇಷನ್ 1, ಡಿವೈಡ್ಸ್ ಇಕ್ವೇಷನ್ 1. ಸೊ ಏನಿದೆ ಇಕ್ವೇಷನ್ 2 dy ಬೈ ಡಿ ಟಿ ಡಿವೈಡೆಡ್ ಬೈ dx ಬೈ ಡಿ ಟಿ is equal to dy by dt ಏನಿದೆ a into t into sin t divided by dx by dt a into t into cos t. ಸೊ ಇವಾಗ ನೋಡಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ, ನಮಗೆ a ಕ್ಯಾನ್ಸಲ್ ಆಗುತ್ತೆ, ಟಿ ಟಿ ಕ್ಯಾನ್ಸಲ್ ಆಗುತ್ತೆ. ಸೊ sin t by cos t ಏನಿದೆ ನಮಗೆ sin theta by cos theta is a tan theta. ಸೊ ಈ ಕಡೆ ಡಿ ಟಿ ಕ್ಯಾನ್ಸಲ್ ಆಗಿಬಿಟ್ಟು dy ಡಿವೈಡೆಡ್ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು sin t by cos t ಈಸ್ tan t. ಬಟ್ ನಮಗೆ ಬೇಕಿರೋದು dy ಬೈ ಡಿ ಎಕ್ಸ್ ಅಲ್ಲ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಸೊ ಮತ್ತೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಇಲ್ಲಿ ಎಕ್ಸ್ ಮಾಡಬೇಕು. ಏನಕ್ಕಂದರೆ ನಮಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬೇಕು. ಸೊ ಏನಾಗುತ್ತೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ನೋಡಿ ಟ್ಯಾನ್ ಟಿ ಡಿಫ್ರೆನ್ಷಿಯೇಷನ್ ಏನಿದೆ ನಮಗೆ ಸೆಕ್ಸ್ ಸ್ಕ್ವೈರ್, ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಸೆಕ್ಸ್ ಸ್ಕ್ವೇರ್ ಎಕ್ಸ್. ಸೊ ಇಲ್ಲಿ ಡಿ ಇರೋದ್ರಿಂದ ಸೆಕ್ಸ್ ಸ್ಕ್ವೇರ್ ಟಿ. ಬಟ್ ಇಲ್ಲಿ ನೋಡಿ ವಿತ್ ರೆಸ್ಪೆಕ್ಟ್ ಎಕ್ಸ್ ಇದೆ, ಬಟ್ ಟಿ ಇರೋದ್ರಿಂದ ಡಿ ಟಿ ಬೈ ಡಿ ಎಕ್ಸ್ ಬರುತ್ತೆ. ಡಿಫ್ರೆಂಟ್ ವೇರಿಯೇಬಲ್ ಇದ್ದಾಗ ಸೊ ವಿತ್ ರೆಸ್ಪೆಕ್ಟು ನೋಡಿ ಈ ಥರ ಬರುತ್ತೆ. ಇವಾಗ ಡಿ ಟಿ ಬೈ ಡಿ ಎಕ್ಸ್ ನೋಡಿ ಡಿ ಎಕ್ಸ್ ಬೈ ಡಿ ಟಿ ಇತ್ತಲ್ಲ, ಸೊ ಅದು ರೆಸಿಪ್ರೋಕಲ್ ಏನು ಬರುತ್ತೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೆಕ್ಸ್ ಸ್ಕ್ವಯರ್ ಟಿ ಇಂಟು ಡಿ ಟಿ ಬೈ ಡಿ ಎಕ್ಸ್ ಬೈ ಡಿ ಟಿ ಅಂದರೆ ಎ ಇಂಟು ಟಿ ಇಂಟು ಕಾಸ್ ಟಿ. ಸೊ ಅದು ರೆಸಿಪ್ರೋಕಲ್ ಏನಾಗುತ್ತೆ 1 ಬೈ ಎ ಇಂಟು 1 by a into t into cos t. Simplification. d square y by dx square is equal to sec square t divided by a into t into cos t. ಸೊ ದಿಸ್ ಈಸ್ ಆನ್ಸರ್ ಡಿ ಸ್ಕ್ವೇರ್ ವೈ ಬೈ ಡಿ ಎ ಸ್ಕ್ವೇರ್. ಅಥವಾ ಇಲ್ಲಿ ನೋಡಿ ಇದನ್ನು ನಾವು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು, ಇಷ್ಟನ್ನು ತೊಗೋಬೋದು. ಇಲ್ಲ ಕಾಸ್ ಟಿ ಮೇಲೋದ್ರೆ ಸೆಕ್ ಟಿ ಆಗುತ್ತೆ, ಸೆಕ್ ಸ್ಕ್ವೇರ್ ಟಿ ಇಂಟು ಸೆಕ್ ಟಿ ಡಿವೈಡೆಡ್ ಬೈ ಎ ಟಿ. ಸೊ ದಿಸ್ ಈಸ್ ಈಕ್ವಲ್ ಟು ಸೆಕ್ ಕ್ಯೂಬ್ ಟಿ ಡಿವೈಡೆಡ್ ಬೈ ಎ ಟಿ. ಏನಕ್ಕಂದರೆ 1 ಬೈ ಕಾಸ್ ಎಕ್ಸ್ ಯಾವುದ್ರದ್ದು ರೆಸಿಪ್ರೋಕಲ್ ಇದೆ ಸೆಕ್ ಎಕ್ಸ್. ಸೊ ನೋಡಿ ಫರ್ದರ್ ಸಿಂಪ್ಲಿಫಿಕೇಷನ್ ಕೂಡ ಮಾಡ್ಬೋದು. ಸೊ ಇವಾಗ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಬಂತ ಆನ್ಸರು ಸೆಕ್ಸ್ ಸ್ಕ್ವೇರ್ ಟಿ ಸೆಕ್ಸ್ ಕ್ಯೂಬ್ ಟಿ ಡಿವೈಡೆಡ್ ಬೈ ಎ ಟಿ ಅಂತ. ಕ್ವಶನ್ ಏನಿದೆ ನೋಡೋಣ. ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ಕಾಸ್ ಟಿ ಪ್ಲಸ್ ಟಿ ಇಂಟು ಸೈನ್ ಟಿ ಆ್ಯಂಡ್ ವೈ ಈಸ್ ಈಕ್ವಲ್ ಟು a into sin t minus t into cos t. Find d square y by dx square. So x is equal to separate variable ಇದೆ, x is equal to a into cos t plus t into sin t function. So differentiate with respect to t. ಏನಕ್ಕಂದರೆ x is equal to t ವೇರಿಯಬಲ್ ಇದೆ, y is equal to t ವೇರಿಯಬಲ್. ಸೊ ವಿತ್ ರೆಸ್ಪೆಕ್ಟ್ ಟು ಟಿ ಎರಡು ಸೈಡ್. ಸೊ dx by dt because with respect to t ಇದೆ ವೇರಿಯಬಲ್ ಡಿಫ್ರೆಂಟ್ x ಇದೆ. ಸೊ dx by dt a as it is cos x differentiation minus sin x. ಸೊ t ಇರೋದ್ರಿಂದ ಮೈನಸ್ sin t ನೋಡಿ ಇಲ್ಲಿ ಬರ್ತಿದ್ದೀನಿ cos x ಡಿಫ್ರೆನ್ಷಿಯೇಷನ್ ಮೈನಸ್ sin x ಬರುತ್ತೆ. ಅದೇ ಥರ ಟಿ ಮತ್ತು sin t ಪ್ರಾಡಕ್ಟ್ ರೂಲ್ ನೋಡಿ ಇಲ್ಲಿ ಬರ್ತಿದ್ದೀನಿ. ಪ್ರಾಡಕ್ಟ್ ರೂಲ್ ಏನಿದೆ
u as it is v differentiation plus v as it is u differentiation. ಸೊ ಇಲ್ಲಿ t as it is sin t differentiation cos t plus sin t as it is differentiation of t 1. ಸೊ ನೋಡಿ ಸಿಂಪ್ಲಿಫೈ ಮಾಡಿದಾಗ dx by dt is equal to a into t into cos t. ಅದೇ ಥರ y ವೇರಿಯಬಲ್ ತಗೊಂಡಾಗ a into sin t minus t into cos t ಇದೆ. ಸೊ ಇಲ್ಲಿನೂ ಕೂಡ ಡಿಫರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದಾಗ ನೋಡಿ dy by dt ಈಸ್ ಈಕ್ವಲ್ ಟು ಎ ಇಂಟು ಸೈನ್ ಟಿ ಡಿಫ್ರೆನ್ಷಿಯೇಷನ್ ಕಾಸ್ ಟಿ ಮೈನಸ್ ಇಲ್ಲೆರಡು ಫಂಕ್ಷನ್ ಇರೋದ್ರಿಂದ ಪ್ರಾಡಕ್ಟ್ ರೂಲ್ ಟಿ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಟಿ ಈಸ್ ಅ ಮೈನಸ್ ಸೈನ್ ಟಿ ಪ್ಲಸ್ ಕಾಸ್ ಟಿ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಟಿ ಈಸ್ ಅ 1 ಬಿಕಾಸ್ ವಿತ್ ರೆಸ್ಪೆಕ್ಟ್ ಟು ಟಿ ಇದೆ. ಯಾವ ಥರ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಅ 1 ಬರುತ್ತಲ್ಲ ಅದೇ ಥರ. ಸೊ ಡಿ ವೈ ಬೈ ಡಿ ಟಿ ಸಿಂಪ್ಲಿಫೈ ಮಾಡಿದಾಗ ಕಾಸ್ ಟಿ ಮೈನಸ್ ಕಾಸ್ ಟಿ ಕ್ಯಾನ್ಸಲ್ ಆಗಿಬಿಟ್ಟು ಡಿ ವೈ ಬೈ ಡಿ ಟಿ ಈಸ್ ಈಕ್ವಲ್ ಟು ಎ ಇಂಟು ಟಿ ಇಂಟು ಸೈನ್ ಟಿ. ಸೊ ಇಕ್ವೇಷನ್ 2. ಇವಾಗ ಇಕ್ವೇಷನ್ 2 ಡಿವೈಡ್ಸ್ ಇಕ್ವೇಷನ್ 1. ಇಕ್ವೇಷನ್ 2 ಡಿ ವೈ ಬೈ ಡಿ ಟಿ, ಇಕ್ವೇಷನ್ 1 ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಟಿ ಈಸ್ ಎ ಇಂಟು ಟಿ ಇಂಟು ಸೈನ್ ಟಿ, ಡಿ ಎಕ್ಸ್ ಬೈ ಡಿ ಟಿ ಈಸ್ ಎ ಇಂಟು ಟಿ ಇಂಟು ಕಾಸ್ ಟಿ. ಸೊ ಎ ಟಿ ಕ್ಯಾನ್ಸಲ್ ಆಗುತ್ತೆ. ಸೈನ್ ಟಿ ಬೈ ಕಾಸ್ ಟಿ ಈಸ್ ಅ ಟ್ಯಾನ್ ಟಿ. ಏನಕ್ಕಂದರೆ ನಮಗೆ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ನೋಡಿ ಡಿ ವೈ ಬೈ ಡಿ ಎಕ್ಸ್ ಡಿಫ್ರೆನ್ಷಿಯೇಷನ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಟ್ಯಾನ್ ಟಿ ಡಿಫ್ರೆನ್ಷಿಯೇಷನ್ ಸೆಕ್ ಸ್ಕ್ವೇರ್ ಟಿ. ಏನಕ್ಕಂದರೆ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಈಸ್ ಅ ಸೆಕ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎಕ್ಸ್. ಸೊ ಇವಾಗ ಟಿ ಡಿಫ್ರೆಂಟ್ ವೇರಿಯಬಲ್ ಇರೋದ್ರಿಂದ ಮತ್ತು ಡಿ ಟಿ ಬೈ ಡಿ ಎಕ್ಸ್. ಸೊ ಡಿ ಎಕ್ಸ್ ಬೈ ಡಿ ಟಿ ಎ ಇಂಟು ಟಿ ಇಂಟು ಕಾಸ್ ಟಿ ಇದೆ. ಸೊ ಅದೇ ಡಿ ಟಿ ಬೈ ಡಿ ಟಿ ನ್ಯೂಮರೇಟ್ರ್ ಮತ್ತು ಡಿ ಎಕ್ಸ್ ಡಿನಾಮಿನೇಟ್ರ್ ಆದಾಗ 1 ಬೈ ಎ ಇಂಟು ಟಿ ಇಂಟು ಕಾಸ್ ಟಿ ಆಗುತ್ತೆ. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಎ ಇಂಟು ಟಿ ಇಂಟು ಕಾಸ್ ಟಿ. ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್ ಕಾಸ್ ಟಿ ಏನಾಗಿರುತ್ತೆ ರೆಸಿಪ್ರೋಕಲ್ ಆಫ್ ದ ಸೆಕ್ ಟಿ. ಸೊ ಸೆಕ್ ಸ್ಕ್ವೇರ್ ಟಿ ಇಂಟು ಸೆಕ್ ಟಿ ಈಸ್ ಅ ಸೆಕ್ ಕ್ಯೂಬ್ ಟಿ ಡಿವೈಡೆಡ್ ಬೈ ಎ ಇಂಟು ಟಿ, ದಟ್ ಈಸ್ ಅ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್. ನೋಡಿ ಇದು ಪ್ಯಾರಾಮೆಟ್ರಿಕ್ ಫಂಕ್ಷನ್ ಅಂತ ಹೇಳ್ತಾರೆ. ಎರಡು ವೇರಿಯೇಬಲ್. ಸೊ ಎರಡು ಫಂಕ್ಷನ್ಗೆ ಟಿ ವೇರಿಯೇಬಲ್ ಫಂಕ್ಷನನ್ನು ತಗೊಂಡು ಸೊ ಡಿಫರೆನ್ಷಿಯೇಷನ್ ಮಾಡಿದಾಗ ಮತ್ತೆ ಡಿವೈಡ್ ಮಾಡಿಬಿಟ್ಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರನ್ನು ಫೈಂಡ್ ಮಾಡಬೇಕು. 5 ಮಾರ್ಕ್ಸ್ ಕ್ವಶನ್ ನೋಡಿ. ನೆಕ್ಸ್ಟ್ ನೋಡಿ 4th ಕ್ವಶನ್. ವೈ ಈಸ್ ಈಕ್ವಲ್ ಟು ಆ್ಯಕ್ಚುಲಿ ಇಫ್ ವೈ ಈಸ್ ಈಕ್ವಲ್ ಟು ಎ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಶೋ ದ್ಯಾಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಇನ್ ದ ಬ್ರಾಕೆಟ್ ಎಮ್ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಎನ್ ಇಂಟು ವೈ ಈಸ್ ಈಕ್ವಲ್ ಟು 0 ಅಂತ. ಸೊ ಫಸ್ಟು ಫಂಕ್ಷನ್ ಕೊಟ್ಟಿರೋನೇನಿದೆ ವೈ ಈಸ್ ಈಕ್ವಲ್ ಟು ಎ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್. ಸೊ ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಏನು ಬರುತ್ತೆ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ ಎ ಕಾನ್ಸ್ಟೆಂಟ್ ಇದೆ. ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಏನಿದೆ ನಮಗೆ ಇ ಟು ದಿ ಪವರ್ ಎಕ್ಸ್ ಈಸ್ ಇ ಟು ದಿ ಪವರ್ ಎಕ್ಸ್. ಸೊ ಇಲ್ಲೇನಾಗುತ್ತೆ ಇ ಟು ದಿ ಪವರ್ ಎಮ್ ಎಕ್ಸ್. ಸೊ ಎಮ್ ಎಕ್ಸ್ ಎಕ್ಸ್ ಪ್ಲೇಸಲ್ಲಿ ಎಮ್ ಎಕ್ಸ್ ಇರೋದ್ರಿಂದ ಮತ್ತೆ ಡಿಫ್ರೆನ್ಷಿಯೇಷನ್ ಆಗುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಎಮ್ ಎಕ್ಸ್ ಪ್ಲಸ್ ಬಿ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಎನ್ ಎಕ್ಸ್ ಈಸ್ ಇ ಟು ದಿ ಪವರ್ ಎನ್ ಎಕ್ಸ್. ಸೊ ಎನ್ ಎಕ್ಸ್ ಇರೋದ್ರಿಂದ ಮತ್ತೆ ಡಿಫ್ರೆನ್ಷಿಯೇಷನ್ ಆಫ್ ಎನ್ ಎಕ್ಸ್. ಸೊ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಎಮ್ ಎಕ್ಸ್ ಈಸ್ ಅ ಎಮ್. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನು ಬರುತ್ತೆ 1 ಇರುತ್ತೆ. ಸೊ 1 ಇಂಟು ಎಮ್ ಈಸ್ ಅ ಎಮ್ ಪ್ಲಸ್ ಬಿ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಎನ್ ಎಕ್ಸ್ ಈಸ್ ಅ ಎನ್. ಸೊ ಇಲ್ಲಿ ಏನು ಬಂತು ಇವಾಗ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ಎಮ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ಎಮ್ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಎನ್ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್. ಸೊ ಇವಾಗ ಡಿ ವೈ ಬೈ ಡಿ ಎಕ್ಸ್ ಇದನ್ನು ಇಕ್ವೇಷನ್ 1 ಅಂತ ತಗೋಬೋದು. ಇವಾಗ ಮತ್ತೆ ಡಿಫ್ರೆನ್ಷಿಯೇಷನ್ ನೋಡಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬೇಕಲ್ಲ. ಸೊ ಮತ್ತೆ ಡಿಫ್ರೆನ್ಷಿಯೇಷನ್ ಅಗೇನ್
ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಏನು ಬರುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಇಂಟು ಎಮ್ ಆ್ಯಸ್ ಇಟ್ ಈಸ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಎಮ್ ಎಕ್ಸ್ ಈಸ್ ಇ ಟು ದಿ ಪವರ್ ಎಮ್ ಎಕ್ಸು, ಮತ್ತು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಎನ್ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಇ ಟು ದಿ ಪವರ್ ಎನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಫ್ ಎನ್ ಎಕ್ಸ್. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಏನು ಬರುತ್ತೆ ನೋಡೋಣ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಎಮ್ ಇ ಟು ದಿ ಪವರ್ ಎಮ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಫ್ ಎಮ್ ಎಕ್ಸ್ ಈಸ್ ಎ ಎಮ್, ಬಿಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂದರೆ 1 ಇರುತ್ತೆ, ಪ್ಲಸ್ ಬಿ ಎನ್ ಇ ಟು ದಿ ಪವರ್ ಎನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಫ್ ಎನ್ ಎಕ್ಸ್ ಈಸ್ ಎನ್. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ d square y by dx square is equal to a into m square e to the power mx plus b into n square e to the power nx. So this is equation 2 ಅಂತ ನೋಡಿ. ಕ್ವಶನ್ ಏನಿತ್ತು ನಮಗೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಮ್ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಎನ್ ಇಂಟು ವೈ ಈಸ್ ಅ 0 ಅಂತ. ಸೊ ಇದರಲ್ಲಿ ವ್ಯಾಲ್ಯೂ ಪುಟ್ ಮಾಡಿಬಿಟ್ಟು ಎಲ್ ಎಚ್ ಎಸ್ ಅನ್ನು ತೊಗೊಂಡ್ಬಿಟ್ಟು ಆರ್ ಎಚ್ ಎಸ್ ಅನ್ನು ಪ್ರೂವ್ ಮಾಡಬೇಕು. ನಾವು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಮ್ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಎನ್ ಇಂಟು ವೈ ಈಸ್ ಈಕ್ವಲ್ ಟು 0. ಸೊ ಇದನ್ನು ನಾವು ಪ್ರೂವ್ ಮಾಡಬೇಕು. ಇವಾಗ ಎಲ್ ಎಚ್ ಎಸ್ ಮಾತ್ರ ತೊಗೊಳ್ಳೋಣ, ಆರ್ ಎಚ್ ಎಸ್ ಬರುತ್ತೆ ನಮಗೆ. ಎಲ್ ಎಚ್ ಎಸ್ ಏನಿದೆ ನೋಡಿ, ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಮೈನಸ್ ಎಮ್ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಎನ್ ಇಂಟು ವೈ. ಇವಾಗ ನೋಡಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ನಮ್ಗೆ ಇಲ್ಲಿ ಬಂದಿದೆ, ಸೊ ಅದನ್ನೇ ಯೂಸ್ ಮಾಡಬೇಕು. ಏನಿದೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ a into m square e to the power mx plus b into n square e to the power nx minus m plus n into equation 1 ನೋಡಿ, dy by dx ಏನಿದೆ am into e to the power mx, am into e to the power mx plus bn into e to the power nx dy by dx ಆಯಿತು, ಪ್ಲಸ್ ಎಮ್ ಎನ್ ಇಂಟು ವೈ ಇದೆ. ಸೊ ವೈ ಅಂತಂದರೆ ಎ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್. ಕಂಟಿನ್ಯೂ ನೋಡಿ. ಇವಾಗ ಏನಾಗುತ್ತೆ, ಈಸ್ ಈಕ್ವಲ್ ಟು ಎ ಇಂಟು m square into e to the power mx plus b into n square into e to the power nx ಮೈನಸ್ ನೋಡಿ ಈ ಎಮ್ಮು ಎರಡು ಟರ್ಮ್ಗೆ ಮಲ್ಟಿಪ್ಲೈ. ಸೊ ಏನಾಗುತ್ತೆ, ಮೈನಸ್ ಎ ಇಂಟು ಎಮ್ ಸ್ಕ್ವೇರ್ ಇ ಟು ದಿ ಪವರ್ ಎಮ್ ಎಕ್ಸ್. ಸೊ ಎಮ್ ಫಸ್ಟ್ ಟರ್ಮ್ಗೆ, ಅದೇ ಥರ ಸೆಕೆಂಡ್ ಟರ್ಮ್ ನೋಡಿ, ಮೈನಸ್ ಬಿ ಇಂಟು ಎಮ್ ಇಂಟು ಎನ್ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್. ನೋಡಿ ಎಮ್ಮು ಓಕೆ ಕರೆಕ್ಟ್, ಎಮ್ ಇಂಟು ದಿಸ್ ಒನ್ ಆದಾಗ ಎಮ್ ಸ್ಕ್ವೇರ್ ಆಯಿತು. ಅದೇ ಥರ ಎಮ್ ಇಂಟು ದಿಸ್ ಟರ್ಮ್, ಸೊ ಮೈನಸ್ ಇರೋದ್ರಿಂದ ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಮೈನಸ್ ಎಮ್ ಇಂಟು ಬಿ ಎನ್ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಅಂದರೆ ಬಿ ಎಮ್ ಎನ್ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್. ಅದೇ ಥರ ಮೈನಸ್ ಎನ್ನಿಂದ ಈ ಟರ್ಮ್ಗೆ, ಸೊ ಎ ಇಂಟು ಎಮ್ ಇಂಟು ಎನ್ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್. ಕಂಟಿನ್ಯೂ ಮೈನಸ್ ನೋಡಿ ಎನ್ ಇಂಟು ದಿಸ್ ಟರ್ಮ್ ಬಿ ಇಂಟು ಎನ್ ಸ್ಕ್ವೇರ್ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಪ್ಲಸ್ ಇಲ್ಲಿ ನೋಡಿ ಎಮ್ ಎನ್ ಇಂಟು ದಿಸ್ ಟರ್ಮ್ ಎಮ್ ಎನ್ ಇಂಟು ಎ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಎಮ್ ಎನ್ ಇಂಟು ಬಿ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್. ಸೊ ಈಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ, ಇಲ್ಲಿ ನೋಡಿ
a into m square e to the power mx minus a into m square e to the power mx cancel, plus b into n square into e to the power nx minus b into n square into n to the power e to the power nx cancel, b into mn e to the power nx minus plus mn into b into e to the power nx. ಅದೇ ಥರ ಮೈನಸ್ ಎ ಇಂಟು ಎಮ್ ಎನ್ ಇಂಟು ಇ ಟು ದಿ ಪವರ್ ಎಮ್ ಎಕ್ಸು ಪ್ಲಸ್ ಎಮ್ ಎನ್ ಎ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಕ್ಯಾನ್ಸಲ್. ಸೊ ಆನ್ಸರ್ ಏನು ಬಂತು ನಮಗೆ 0. ಸೊ ದಿಸ್ ಇಸ್ ಆರ್ ಎಚ್ ಎಸ್. ನೋಡಿ ಇಲ್ಲಿ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಆರ್ ಎಚ್ ಎಸ್ 0 ಇತ್ತು, ಸೊ ಎಲ್ ಎಚ್ ಎಸ್ ತೊಗೊಂಡ್ಬಿಟ್ಟು ಆರ್ ಎಚ್ ಎಸ್ ಪ್ರೂವ್ ಮಾಡಿ. ಸೊ ಕ್ವಶನ್ ಏನಿತ್ತು ನೋಡೋಣ. If y is equal to a into e to the power mx plus b into e to the power nx ಇದೆ, show that d square y by dx square plus minus in the bracket m plus n into dy by dx plus mn y is equal to 0. So first y is equal to a into e to the power mx plus b into e to the power nx. So differentiate with respect to x ಮಾಡಿದಾಗ dy by dx is equal to a constant as it is e to the power mx differentiation based on the e to the power x. So e to the power mx differentiation e to the power mx, but x place ಅಲ್ಲಿ mx ಇರೋದ್ರಿಂದ ಮತ್ತೆ differentiation. ಅದೇ ಥರ b as it is constant e to the power nx differentiation e to the power nx ಮತ್ತೆ differentiation. So dy by dx is equal to a into e to the power mx, differentiation of mx is m. ಅದೇ ಥರ b into e to the power nx, differentiation of nx is m. ಸೊ dy by dx ಏನು ಬಂತು, a m into e to the power mx plus bn into e to the power nx. ಸೊ ಮತ್ತೆ ಡಿಫ್ರೆನ್ಷಿಯೇಷನ್ ಬಿಕಾಸ್ ನಮಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬೇಕು. ಸೊ ಡಬಲ್ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಏನು ಬರುತ್ತೆ, ಸೇಮ್ ಪ್ರೊಸೀಜರ್. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು a into m square into e to the power mx plus b into n square into e to the power nx equation 2. ಸೊ ಇವಾಗ ಏನು ಕೊಟ್ಟಿದ್ದವನು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಎಮ್ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಎನ್ ವೈ ಇಸ್ ಈಕ್ವಲ್ 0 ಅಂತ. ಸೊ ಏನು ಬಂತು ಇವಾಗ, ಆ್ಯಸ್ ಇಟ್ ಈಸ್ ಕಾಪಿ ಮಾಡಿಬಿಟ್ಟು ಎಲ್ ಎಚ್ ಎಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಮ್ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಎನ್ ವೈ. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಏನಿದೆ, ಎ ಎಮ್ ಸ್ಕ್ವೇರ್ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಎನ್ ಸ್ಕ್ವೇರ್ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಮೈನಸ್ ಎಮ್ ಪ್ಲಸ್ ಎನ್ ಆ್ಯಸ್ ಇಟ್ ಈಸ್ ಡಿ ವೈ ಬೈ ಡಿ ಎಕ್ಸ್ ಅಂತಂದರೆ ಎ ಎಮ್ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಪ್ಲಸ್ ಎಮ್ ಎನ್ ವೈ ಅಂತಂದರೆ ಏನಿದೆ ಕೊಟ್ಟಿರೋದಿದೆ ನೋಡಿ, ಎ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್. ಸೊ ಇವಾಗ ಮಲ್ಟಿಪ್ಲಿಕೇಶನ್ ಫಸ್ಟ್ ಟರ್ಮ್ ಆ್ಯಸ್ ಇಟ್ ಈಸ್ ಬರುತ್ತಿದ್ದು ಎ ಎಮ್ ಸ್ಕ್ವೇರ್ ಇಂಟು ಇ ಟು ದಿ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಸ್ಕ್ವೇರ್ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಮೈನಸ್ ನೋಡಿ ಎಮ್ ಈ ಎರಡು ಟರ್ಮ್ ಮಲ್ಟಿಪ್ಲೈ ಫಸ್ಟು, ಆಮೇಲೆ ಎನ್ನು ಈ ಎರಡು ಟರ್ಮ್ಗೆ. ಅದೇ ಥರ ಎಮ್ ಎನ್ನು ಫಸ್ಟ್ ಟರ್ಮ್ ಎ ಇಂಟು ಇ ಟು ದಿ ಪವರ್ ಎಮ್ ಎಕ್ಸು ಪ್ಲಸ್ ಬಿ ಇಂಟು ಇ ಟು ದಿ ಪವರ್ ಎನ್ ಎಕ್ಸ್ ಎರಡಕ್ಕೂ ಮಲ್ಟಿಪ್ಲೈ ಮಾಡಿದಾಗ ನೋಡಿ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟು 0 ಬರುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು ದ ಆರ್ ಎಚ್. ಇದನ್ನು ಕೂಡ ಕೇಳ್ಬೋದು ನೋಡಿ, 5 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ನೋಡಿ 5th ಕ್ವಶನ್ ಇದೆ. ಇಫ್ ವೈ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಶೋ ದ್ಯಾಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು y2 ಪ್ಲಸ್ 2x ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು y1 ಈಸ್ ಈಕ್ವಲ್ ಟು 2 ಅಂತ. ಸೊ ಫಸ್ಟು ವೈ ಅಂತ ತಗೋ. ವೈ ಈಸ್ ಈಕ್ವಲ್ ಟು ಏನಿದೆ, ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಇದನ್ನು ಡಿಫ್ರೆನ್ಷಿಯೇಷನ್ ಮಾಡ್ಬೋದು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಏನು ಬರುತ್ತೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ, ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಎಕ್ಸ್ ಟು ದಿ ಪವರ್ ಎನ್ ಇದೆಯಲ್ಲ, ಸೊ ಅದನ್ನು ಯೂಸ್ ಮಾಡೋದು. ಇವಾಗ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲೇಸಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಇರೋದ್ರಿಂದ ಮತ್ತೆ ಡಿಫ್ರೆನ್ಷಿಯೇಷನ್ ಆಗುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ನೋಡಿ ಏನಾಗುತ್ತೆ ಇವಾಗ, ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇವಾಗ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ತಗೊಂಡ್ರೆ ಇಲ್ಲಿ ಡಿವಿಷನ್ ಇದೆ, ಈ ಕಡೆ ಬಂದರೆ ಏನಾಗುತ್ತೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ವೈ ಬೈ
dx is equal to 2 into tan inverse x. ಇಲ್ಲಿ ನೋಡಿ, ಇಲ್ಲಿ ಕ್ವಶನಲ್ಲಿ y1 y2 ಕೊಟ್ಟಿದ್ದಾನಲ್ಲ, ಸೊ ನಾವು ಅದಕ್ಕೆ ಏನು ಮಾಡೋಣ, dy by dx is equal to ಏನಿರುತ್ತೆ ನಮಗೆ y1. ಸೊ ಇಲ್ಲಿ 1 plus x square into y1 is equal to 2 into tan inverse x. ನೋಡಿ ಇಲ್ಲಿ ಮತ್ತೆ ಡಿಫರೆನ್ಷಿಯೇಷನ್ ಇದೆ. ಅಗೇನ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನು ಬರುತ್ತೆ ನೋಡಿ, ಎರಡು ಫಂಕ್ಷನ್ ಇದೆ, ಒಂದು 1 plus x square, ಇನ್ನೊಂದು y1. ಸೊ ಇಲ್ಲಿ ಏನು ಯೂಸ್ ಆಗುತ್ತೆ ನಮಗೆ, ಪ್ರಾಡಕ್ಟ್ ರೂಲ್ ಅಥವಾ ಯು ವಿ ರೂಲ್ ಅಂತ ಹೇಳ್ಬೋದು. ಡಿಫರೆನ್ಷಿಯೇಷನ್ ಆಫ್ ಯು ವಿ ಏನಾಗಿರುತ್ತೆ, ಯು ಆ್ಯಸ್ ಇಟ್ ಈಸ್ ಡಿಫರೆನ್ಷಿಯೇಷನ್ ಆಫ್ ವಿ ಪ್ಲಸ್ ವಿ ಆ್ಯಸ್ ಇಟ್ ಈಸ್ ಡಿಫರೆನ್ಷಿಯೇಷನ್ ಆಫ್ ಯು. ಸೊ ಏನಾಗುತ್ತೆ ಇವಾಗ 1 plus x square ಆ್ಯಸ್ ಇಟ್ ಈಸ್ ಡಿಫರೆನ್ಷಿಯೇಷನ್ ಆಫ್ y1 ಈಸ್ ಅ y2 ಪ್ಲಸ್ y1 ಆ್ಯಸ್ ಇಟ್ ಈಸ್ ಡಿಫರೆನ್ಷಿಯೇಷನ್ ಆಫ್ 1 ಅಂದರೆ 0 ಬರುತ್ತೆ, ಡಿಫರೆನ್ಷಿಯೇಷನ್ ಆಫ್ x square 2x is equal to 2 as it is differentiation of tan inverse x ಅಂದರೆ ಏನು ಬರುತ್ತೆ, 1 divided by 1 plus x square. So simplification, 1 plus x square into y2 plus ನೋಡಿ 0 plus 2x ಅಂದರೆ 2x into y1 is equal to 2 divided by 1 plus x square. ನೋಡಿ 1 plus x square ಅನ್ನು ಈ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ, ಮತ್ತೆ ಡಿವಿಷನ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್. ಆಲ್ರೆಡಿ 1 time 1 plus x square ಇದೆ, ಇದು ಮತ್ತೆ ಇಂಟು 1 plus x square ಅಂದರೆ ಹೋಲ್ ಸ್ಕ್ವೇರ್ ಇಂಟು y2 ಪ್ಲಸ್ 2x ಇಂಟು 1 plus x square ಇಂಟು y1 ಈಸ್ ಈಕ್ವಲ್ ಟು 2. ನೋಡಿ ಏನು ಪ್ರೂವ್ ಮಾಡೋಕ್ಕೆ ಹೇಳಿದ್ದ, x square plus 1 ಹೋಲ್ ಸ್ಕ್ವೇರ್ ಇಂಟು y2 ಪ್ಲಸ್ 2x ಇಂಟು x square plus 1 ಇಂಟು y1 ಈಸ್ ಈಕ್ವಲ್ ಟು 2. ಸೊ ನೋಡಿ ಕ್ವಶನ್ ಏನಿತ್ತು, y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರನ್ನು ಡಿಫರೆನ್ಷಿಯೇಷನ್ ಮಾಡಿದರೆ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಏನಕ್ಕಂದರೆ ಎಕ್ಸ್ ಟು ದಿ ಪವರ್ ಎನ್ ಯೂಸ್ ಮಾಡ್ತಿದ್ದೀವಿ ಡಿಫರೆನ್ಷಿಯೇಷನ್. ಸೊ ಎಕ್ಸ್ ಪ್ಲೇಸಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಇರೋದ್ರಿಂದ ಡಿಫರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ 1. ನೋಡಿ ಇಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ 2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸು ಮತ್ತು ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್. ಸೊ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ, 2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು 1 by 1 plus x square, ಬಿಕಾಸ್ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ 1 plus x square. ಸೊ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಏನಿದೆ ನಮಗೆ y1 ಅಂತ ತೊಗೋಬೋದು, ಈಕ್ವಲ್ ಟು ಎರಡು ಸೇಮ್. ಸೊ ಇಲ್ಲಿ 1 plus x square ಇಂಟು y1 ಈಸ್ ಈಕ್ವಲ್ ಟು 2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಅಗೇನ್ ಡಿಫರೆನ್ಷಿಯೇಷನ್ 1 plus x square ಆ್ಯಸ್ ಇಟ್ ಈಸ್ ಡಿಫರೆನ್ಷಿಯೇಷನ್ ಆಫ್ y1 ಈಸ್ y2 plus second function y1 as it is differentiation of 1 plus x square, 1 is a 0, x square is a 2x is equal to 2 as it is differentiation of tan inverse x is 1 by 1 plus x square. ಇಲ್ಲಿ ಪ್ರಾಡಕ್ಟ್ ರೂಲನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಈ ಸೈಡ್ ಲೆಫ್ಟ್ ಸೈಡ್. ಇವಾಗ 1 plus x square into y2 plus 2x plus 0 plus 2x is a 2x into y1 is equal to 2 divided by 1 plus x square. ಸೊ 1 plus x square ಈ ಕಡೆ ತಗೊಂಡ್ರೆ ಆಲ್ರೆಡಿ 1 plus x square 1 ಇದೆ, ಮತ್ತು ಇದು ಒಂದು, ಸೊ ಹೋಲ್ ಸ್ಕ್ವೇರ್ ಇಂಟು y2 ಪ್ಲಸ್ 2x ಆ್ಯಸ್ ಇಟ್ ಈಸ್ ಇಂಟು 1 plus x square ಇಂಟು y1 ಈಸ್ ಈಕ್ವಲ್ ಟು 2. ನೋಡಿ ಇದನ್ನು ಕೂಡ ಕೇಳ್ಬೋದು, 5 marks ಕ್ವಶನ್. ನೆಕ್ಸ್ಟ್ ನೋಡಿ 6th ಕ್ವಶನ್ ಇದೆ, ಇಫ್ ಇ ಟು ದಿ ಪವರ್ y ಇಂಟು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 1 ಶೋ ದ್ಯಾಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ. ಸೊ ಫಸ್ಟ್ ಏನು ತಗೊಳ್ಳೋಣ ಇಲ್ಲಿ, ಲೆಟ್ ಇ ಟು ದಿ ಪವರ್ y ಇಂಟು ಎಕ್ಸ್ ಪ್ಲಸ್ 1 is equal to 1. ಸೊ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇಲ್ಲಿ ಎರಡು ಫಂಕ್ಷನ್ ಇದೆ, ಇ ಟು ದಿ ಪವರ್ y ಒಂದು, ಇನ್ನೊಂದು ಎಕ್ಸ್ ಪ್ಲಸ್ 1. ಸೊ ಏನು ಯೂಸ್ ಆಗುತ್ತೆ, ಪ್ರಾಡಕ್ಟ್ ರೂಲ್, ಡಿ ಬೈ ಡಿ ಎಕ್ಸ್ ಆಫ್ ಯು ವಿ ಈಸ್ ಈಕ್ವಲ್ ಟು ಯು ಆ್ಯಸ್ ಇಟ್ ಈಸ್ ವಿ ಡಿಫ್ರೆನ್ಷಿಯೇಷನ್ ಪ್ಲಸ್ ವಿ ಆ್ಯಸ್ ಇಟ್ ಈಸ್ ಯು ಡಿಫ್ರೆನ್ಷಿಯೇಷನ್. ಸೊ ಇ ಟು ದಿ ಪವರ್ y ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಪ್ಲಸ್ 1 ಅಂದರೆ 1 plus 0 ಪ್ಲಸ್ x plus 1 as it is second function, first function differentiation e to the power y is e to the power y, but y ಇರೋದ್ರಿಂದ dy by dx. ನೋಡಿ differentiation of e to the power x is e to the power x. ಸೊ ಇಲ್ಲಿ y ಇರೋದ್ರಿಂದ, ಸೊ e to the power y differentiation e to the power y ಬರುತ್ತೆ, y
ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋದ್ರಿಂದ ಇಂಟು dy by dx ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಈಸ್ 0. ಸೊ e to the power y into 1 plus 0 is 1. So 1 into e to the power y is 1 plus x plus 1 into e to the power y into dy by dx is equal to 0. ಸೊ ಇವಾಗ dy by dx ಒಂದು ಸೈಡ್ ತಗೊಳ್ಳೋಣ. e to the power y is equal to x plus 1 ನೋಡಿ ಈ ಕಡೆ ತಗೊಂಡಾಗ ಪ್ಲಸ್ ಟರ್ಮ್ ಏನಾಗುತ್ತೆ ಮೈನಸ್ ಆಫ್ ಎಕ್ಸ್ ಪ್ಲಸ್ 1 ಇಂಟು ಇ ಟು ದಿ ಪವರ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್. ಸೊ ಇವಾಗ ಡಿ ವೈ ಬೈ ಡಿ ಎಕ್ಸ್ ಸಪ್ರೇಟ್ ಮಾಡಬೇಕು. ಸೊ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ ಇ ಟು ದಿ ಪವರ್ ವೈ ಇಲ್ಲೇ ಇದೆ. ಸೊ ಈ ಟರ್ಮನ್ನು ಈ ಕಡೆ ಕಳಿಸ್ಕೊಂಡ್ರೆ ಮಲ್ಟಿಪ್ಲಿಕೇಶನ್ ಬಿಕಮ್ಸ್ ಡಿವಿಷನ್ ಮೈನಸ್ ಆಫ್ ಎಕ್ಸ್ ಪ್ಲಸ್ 1 ಇಂಟು ಇ ಟು ದಿ ಪವರ್ ವೈ. ಸೊ ಇವಾಗ ಇ ಟು ದಿ ಪವರ್ ವೈ ಇ ಟು ದಿ ಪವರ್ ಬಿಕಾಸ್ ಮಲ್ಟಿಪ್ಲಿಕೇಶನಲ್ಲಿದೆ. ಸೊ ಡಿ ವೈ ಬೈ ಡಿ ಎಕ್ಸ್ ಏನು ಬರುತ್ತೆ ನಮಗೆ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಸೊ ಇವಾಗ ಡಿ ವೈ ಬೈ ಡಿ ಎಕ್ಸ್ ಬಂತಲ್ಲ, ದೇರ್ಫೋರ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಇವಾಗ ಮತ್ತೆ ಡಿಫ್ರೆನ್ಷಿಯೇಷನ್ ಬಿಕಾಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಕೂಡ ಬೇಕು ನಮಗೆ. Again differentiation with respect to x. So d square y by dx square is equal to minus ನೋಡಿ ಇಲ್ಲಿ differentiation of x plus 1 denominator ಇದೆಯಲ್ಲ, ಸೊ ಮೇಲೆ ತಗೊಂಡಾಗ x plus 1 to the power minus 1. ಏನಕ್ಕಂದರೆ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಷನ್ ಬರೋದಿಲ್ಲ, ಅದಕ್ಕೆ ಈ ಫುಲ್ ಟರ್ಮನ್ನು ಡಿನಾಮಿನೇಟರ್ ತೊಗೊಂಡ್ರೆ ಪವರ್ ನೆಗೆಟಿವ್ ಆಗುತ್ತೆ. ಇವಾಗ ಏನು ಯೂಸ್ ಮಾಡ್ಬೋದು, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಇದೆಯಲ್ಲ, ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಸೊ ಇದನ್ನು ಯೂಸ್ ಮಾಡ್ಬೋದು. ಇವಾಗ ಏನಾಗುತ್ತೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ಒನ್ minus 1 into x plus 1 to the power minus 1 because n minus 1 n ಅಂದರೆ minus 1 ಇದೆ. ಸೊ minus 1 this is equal to d square y by dx square is equal to minus into minus plus x plus 1 to the power minus 1 is a minus 2. ಸೊ ಇದನ್ನು ನಾವು ಡಿನಾಮಿನೇಟರ್ ತಗೊಂಡಾಗ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಸೊ ಇವಾಗ ನಾವು ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಈಕ್ವಲ್ ಆಗುತ್ತೆ ಇಲ್ವಾ ಅಂತ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಏನಿದೆ 1 ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು dy by dx ನೋಡಿ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಸೊ ನೋಡಿ ಇಲ್ಲಿ ಏನಾಗುತ್ತೆ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಈ ಕಡೆ ನೋಡಿ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 1 ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್. ನೋಡಿ ಕ್ವಶನ್ ಏನಿತ್ತು, ಇ ಟು ದಿ ಪವರ್ ವೈ ಇಂಟು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 1 ಇದೆ. ಸೊ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಇ ಟು ದಿ ಪವರ್ ವೈ ಇಂಟು ಎಕ್ಸ್ ಪ್ಲಸ್ 1 ಏನು ಯೂಸ್ ಮಾಡ್ತಾ ಇದೆ ಪ್ರಾಡಕ್ಟ್ ರೂಲ್. ಸೊ ಇ ಟು ದಿ ಪವರ್ ವೈ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ಟರ್ಮ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಬಿಕಾಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ, ಅದು ಇಂಪಾರ್ಟೆಂಟ್ ನೋಡಿ ವೇರಿಯೇಬಲ್ಲು. ಅದೇ ಥರ ಕಾನ್ಸ್ಟೆಂಟ್ 0 ಪ್ಲಸ್ ಎಕ್ಸ್ ಪ್ಲಸ್ 1 ಸೆಕೆಂಡ್ ಟರ್ಮ್ ಆ್ಯಸ್ ಇಟ್ ಈಸ್ ಇ ಟು ದಿ ಪವರ್ ವೈ ಡಿಫ್ರೆನ್ಷಿಯೇಷನ್ ಈಸ್ e to the power y. ಸೊ ಡಿಫ್ರೆಂಟ್ ವೇರಿಯೇಬಲ್ ಇರೋದ್ರಿಂದ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಕಾನ್ಸ್ಟೆಂಟ್ 0. ಇವಾಗ ಇ ಟು ದಿ ಪವರ್ ವೈ ಇಂಟು 1 ಪ್ಲಸ್ 0 ಇಸ್ 1. ಸೊ 1 ಇಂಟು ಇ ಟು ದಿ ಪವರ್ ವೈ ಇಸ್ ಇ ಟು ದಿ ಪವರ್ ಪ್ಲಸ್ ಎಕ್ಸ್ ಪ್ಲಸ್ 1 ಆ್ಯಸ್ ಇಟ್ ಈಸ್ ಇಂಟು ಇ ಟು ದಿ ಪವರ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 0. ಇವಾಗ ಡಿ ವೈ ಬೈ ಡಿ ಎಕ್ಸ್ ಸಪ್ರೇಟ್ ಮಾಡಬೇಕಲ್ಲ. ಸೊ ಪ್ಲಸ್
ಎಕ್ಸ್ ಪ್ಲಸ್ ಒನ್ ಇಂಟು ಇ ಟು ದಿ ಪವರ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್. ಈ ಕಡೆ ತಗೊಂಡಾಗ ಮೈನಸ್ ಆಫ್ ಎಕ್ಸ್ ಪ್ಲಸ್ ಒನ್ ಇಂಟು ಇ ಟು ದಿ ಪವರ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್. ಸೊ ಡಿ ವೈ ಬೈ ಡಿ ಎಕ್ಸ್ ಸಪ್ರೇಟ್ ಮಾಡಿದಾಗ ಏನು ಬಂತು ಆನ್ಸರ್? ಮೈನಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್. ಸೊ ಇವಾಗ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಇದೆಯಲ್ಲ, ಅಗೇನ್ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ನೋಡಿ ಮೈನಸ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಪ್ಲಸ್ ಒನ್ ಟು ದಿ ಪವರ್ ಮೈನಸ್ ಒನ್. ಡಿನಾಮಿನೇಟ್ರಲ್ಲಿ ಇರೋದನ್ನು ನ್ಯೂಮರೇಟ್ರಲ್ಲಿ ತಗೊಂಡಾಗ ಸೈನ್ ನೆಗೆಟಿವ್ ಆಗುತ್ತೆ ಪವರ್. ಏನಕ್ಕಂದರೆ ಇಲ್ಲಿ ಪ್ಲಸ್ ಇದೆ, ಪವರ್ ಏನಿಲ್ಲ ಅಂದರೆ ಒನ್ ಇರುತ್ತೆ ಇದಕ್ಕೆ. ಸೊ ಡಿಫ್ರೆನ್ಷಿಯೇಷನ್ ಮಾಡಬೇಕಾದ್ರೆ ಅದನ್ನು ನ್ಯೂಮರೇಟ್ರಲ್ಲಿ ತೊಗೋಬೋದು, ಒನ್ ಇರುತ್ತೆ. ಸೊ ಮೇಲೆ ತೊಗೊಂಡಾಗ ಮೈನಸ್. ಸೊ ಎಕ್ಸ್ ಟು ದಿ ಪವರ್ ಎನ್ನನ್ನು ಯೂಸ್ ಮಾಡಿಬಿಟ್ಟು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಟು ದಿ ಪವರ್ ಮೈನಸ್ ಟು. ಸೊ ಅದನ್ನು ಮತ್ತೆ ಪವರ್ ಪ್ಲಸ್ ಮಾಡಬೇಕಾದ್ರೆ ಡಿನಾಮಿನೇಟರ್ ಕಳಿಸ್ಕೊತೀವಿ. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್. ಡಿ ವೈ ಬೈ ಡಿ ಎಕ್ಸ್ ಅಂದರೆ ಮೈನಸ್ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಇದೆ. ಸೊ ಹೋಲ್ ಸ್ಕ್ವೇರ್ ತೊಗೊಂಡಾಗ ಮೈನಸ್ ಒನ್ ಬಿಕಮ್ಸ್ ಪ್ಲಸ್ ಆಗುತ್ತೆ, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್. ಸೊ ನೋಡಿ ಇದನ್ನು ಕೂಡ ಕೇಳ್ಬೋದು 5 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ನೋಡಿ 7th ಕ್ವಶನ್ ಇದೆ. ಇಫ್ ವೈ ಈಸ್ ಈಕ್ವಲ್ ಟು 5 ಇಂಟು ಕಾಸ್ ಎಕ್ಸ್ ಮೈನಸ್ 3 ಇಂಟು ಸೈನ್ ಎಕ್ಸ್, ಪ್ರೂವ್ ದ್ಯಾಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0. ಸೊ ಫಸ್ಟ್ ಲೆಟ್ ವೈ ಈಸ್ ಈಕ್ವಲ್ ಟು ಏನಿದೆ 5 ಇಂಟು ಕಾಸ್ ಎಕ್ಸ್ ಮೈನಸ್ 3 ಇಂಟು ಸೈನ್ ಎಕ್ಸ್. ಸೊ ಫಸ್ಟು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಷನ್ ಮಾಡ್ಬೋದು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ dy divided by dx is equal to 5 as it is. Differentiation of cos x. Differentiation of cos x ಏನಿದೆ minus sin x. So minus sin x minus 3 into differentiation of sin x. ನೋಡಿ ಎರಡು ಗೊತ್ತಿರಬೇಕು ನಮಗೆ. Differentiation of sin x is cos x. ಸೊ ಏನು ಬರುತ್ತೆ cos x. ಸೊ dy by dx ಏನು ಬಂತು? dy by dx is equal to minus 5 into sin x minus 3 into cos x. ಅದೇ ಥರ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬೇಕಲ್ಲ, ಅಗೇನ್ ಡಿಫ್ರೆನ್ಷಿಯೇಷನ್. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. So d square y by dx square is equal to minus 5 as it is. Sin x differentiation cos x minus 3 cos x differentiation minus sin x. So d square y by dx square in barutte. d square y by dx square is equal to minus 5 into cos x. ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು ಸೈನ್ ಎಕ್ಸ್. ಇವಾಗ ಮೈನಸ್ ಕಾಮನ್ ತಗೊಂಡ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಇಲ್ಲಿ ನೋಡಿ ಮೈನಸ್ ಕಾಮನ್ ಅಥವಾ ಇಲ್ಲಿ ಡೈರೆಕ್ಟಾಗಿ ತೊಗೊಂಬಿಡೋಣ, ಪರವಾಗಿಲ್ಲ. ಸೊ ಇವಾಗ ಏನು ಕೊಟ್ಟಿದ್ದ ನೋಡಿ, ಇಲ್ಲಿ ನೋಡಿ ಪ್ರೂವ್ ದಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಅಂತ. ನಾವು ಏನಿದೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಅಂತ. ಸೊ ವ್ಯಾಲ್ಯೂ ಆಗ್ತಾಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮತ್ತು ವೈ ವ್ಯಾಲ್ಯೂ ಎರಡು ವ್ಯಾಲ್ಯೂ ಪುಟ್ ಮಾಡಿ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಲ್ಲೇ ಇದೆ, ಮೈನಸ್ 5 ಇಂಟು ಕಾಸ್ ಎಕ್ಸ್ ಪ್ಲಸ್ 3 ಇಂಟು ಸೈನ್ ಎಕ್ಸ್ ಪ್ಲಸ್ ವೈ ಅಂತಂದರೆ ಏನಿದೆ ನಮಗೆ ನೋಡಿ 5 ಕಾಸ್ ಎಕ್ಸ್ ಮೈನಸ್ 3 ಸೈನ್ ಎಕ್ಸ್. 5 ಕಾಸ್ ಎಕ್ಸ್ ಮೈನಸ್ 3 ಸೈನ್ ಎಕ್ಸ್. ಎಲ್ ಎಚ್ ಎಸ್ ಮಾತ್ರ ತೊಗೊಂಡಾಗ ಆರ್ ಎಚ್ ಎಸ್ ಬರುತ್ತೆ. So minus 5 cos x plus 5 cos x plus 3 sin x minus 3 sin x is equal to 0. So this is equal to RHS.
ನೋಡಿ ಏನಿತ್ತು ಕ್ವಶನ್ನು, y ಈಸ್ ಈಕ್ವಲ್ ಟು 5 cos x ಮೈನಸ್ 3 sin x ಇದೆ. ಸೊ ಡಿಫ್ರೆನ್ಷಿಯೇಷನ್ y ಈಸ್ ಈಕ್ವಲ್ ಟು 5 cos x ಮೈನಸ್ 3 sin x ಡಿಫ್ರೆನ್ಷಿಯೇಷನ್ ಮಾಡಿದಾಗ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 5 ಇಂಟು sin x ಮೈನಸ್ 3 ಇಂಟು cos x. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ x ಮಾಡಿದಾಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ 5 cos x ಪ್ಲಸ್ 3 sin x. ಸೊ ಇವಾಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ನೋಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಮೈನಸ್ 5 cos x ಪ್ಲಸ್ 3 sin x. ವೈ ಅಂತಂದರೆ 5 cos x ಮೈನಸ್ 3 sin x ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಬಂತು. ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ನೋಡಿ ಈ ಥರನೂ ಕೇಳ್ಬೋದು ಕ್ವಶನ್, ಅಥವಾ ಇದೇ ಕ್ವಶನ್ನು ರಿಪೀಟು ಆಗ್ಬೋದು. 5 ಮಾರ್ಕ್ಸ್ ಕ್ವಶನ್. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.